ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿರುವ ವೃತ್ತಗಳು, ಅದರಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಮತ್ತೇನಂತಂದ್ರೆ ಅಭ್ಯಾಸ 1ರ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ. ಇದರಲ್ಲಿ ಫಸ್ಟ್ ಏನಂತಂದ್ರೆ ವೃತ್ತಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತೀವಿ. ನಾವು ಇಲ್ಲಿಯವರೆಗೆ ನಾವು 9ನೇ ತರಗತಿಯಲ್ಲಿ ಮತ್ತು 8ನೇ ತರಗತಿಯಲ್ಲಿ ವೃತ್ತದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿವಿ. ಇನ್ನೊಂದು ಸಲ ನಾವು ರಿಕಾಲ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು ವೃತ್ತ, ಒಂದು ಬಿಂದು ತಗೊಳ್ತೀವಿ. ಒಂದು ಬಿಂದು, ಇದೊಂದು ಬಿಂದು ಅಂತ ತಗೊಂಡಿವಿ. ಈ ಬಿಂದುವಿನಿಂದ ಒಂದು ನಿರ್ದಿಷ್ಟ ಅಂತರದಲ್ಲಿ ಇಷ್ಟು ದೂರದಂತ ತಗೊಳ್ಳೋಣ. ಇನ್ನೊಂದು ಬಿಂದು ಅದ, ಇದೊಂದು ಬಿಂದು ಅದ, ಇದಕ್ಕೆ ಓ ಅಂತೀನಿ. ಇಲ್ಲೊಂದು ಎ ಬಿಂದು ಅದಂತ ತಗೊಳ್ಳೋಣ. ಓ ಬಿಂದುವಿನಿಂದ ಎ ಬಿಂದು ಒಂದು ನಿರ್ದಿಷ್ಟ ಅಂತರ, ಇದೊಂದು ನಿರ್ದಿಷ್ಟ ಅಂತರ ಎಷ್ಟು ತಗೊಳ್ತೀನಿ. ಇದು ನಿರ್ದಿಷ್ಟ ಅಂತರದಲ್ಲಿ, ಇದೊಂದು ನಿರ್ದಿಷ್ಟ ಅಂತರದಲ್ಲ. ಹೀಗೆ ನಿರ್ದಿಷ್ಟ ಅಂತರದಲ್ಲಿ ಏನಂತಂದ್ರೆ ಏನು ಬಿಂದುಗಳು ಚಲಿಸ್ತಲ್ಲ, ಆ ಬಿಂದು ಈ ಪಥ ಏನಿರುತ್ತೆ ನೋಡೋದು, ಅಂದ್ರೆ ಈ ಬಿಂದುವಿನ ಏನು ಪಥ ಇರುತ್ತಲ್ಲ, ಇದಕ್ಕೆ ಈ ಅದರ ಗ್ರೂಪ್, ಅದು ಗುಂಪು, ಇದಕ್ಕೇನಂತೀವಿ ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಅಂತರದಲ್ಲಿ ಚಲಿಸ್ತಿರುವಂಥ ಬಿಂದುವಿನ ಏನು ಪಥ ಅದಲ್ಲ, ಅದರಿಂದ ಏನು ಆವೃತವಾಗಿರುತ್ತಲ್ಲ, ಅದಕ್ಕೆ ನಾವು ವೃತ್ತ ಅಂತ ಹೇಳ್ತೀವಿ ಅಂತ ಆಲ್ರೆಡಿ ಗೊತ್ತು ನಮಗೆ. ಓಕೆ, ಇನ್ನು ವೃತ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಮಾಹಿತಿ ತಿಳ್ಕೊಳ್ಳೋಣ. ನಾವು ವೃತ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಮಾಹಿತಿ ತಗೊಳ್ಳೋಣ. ಫಸ್ಟ್ ಒಂದು ವೃತ್ತ ರಚನೆ ಮಾಡ್ಕೊಳ್ತೀನಿ. ಒಂದು ವೃತ್ತ ನೋಡಿ, ವೃತ್ತ ತಗೊಳ್ತೀನಿ. ಇದರಲ್ಲಿ ಇದೊಂದು ವೃತ್ತ, ಇದ್ರಾಗ ಒಂದು ನಿರ್ದಿಷ್ಟ ಬಿಂದು ತಗೊಳ್ಳೋಣ. ಅಂದರೆ ಒಂದು ಸ್ಥಿರ ಬಿಂದು ಅಂತ ಹೇಳ್ತೀವಿ ನಾವು. ಒಂದು ಸ್ಥಿರ ಬಿಂದು, ಇದೊಂದು ಸ್ಥಿರ ಬಿಂದು ಅಂತ ತಗೊಳ್ತೀವಿ. ಇದಕ್ಕೆ ಓ ಅಂತ ಅಂತೀವಿ. ಇದು ಸ್ಥಿರ ಬಿಂದು. ಆಮೇಲೆ ಇದೇನದಲ್ಲ, ಇದಕ್ಕೆ ಪರಿಧಿ ಅಂತೀವಿ ಅಂತಲೂ ಗೊತ್ತು ನಮಗೆ, ಹೌದಲ್ಲ? ಅಂದ್ರೆ ವೃತ್ತದ ಸುತ್ತಳತೆ ಏನದಲ್ಲ, ಅದಕ್ಕೆ ಪರಿಧಿ ಅಂತ ಅಂತೀವಿ. ಏನಂತೀವಿ ಅದಕ್ಕೆ? ಪರಿಧಿ ಅಂತ ಅಂತೀವಿ ನಾವು, ಪರಿಧಿ ಅಂತ ಅಂತೀವಿ. ಓಕೆ, ಇದಕ್ಕೆ ಸಿ ಅಂತಲೂ ನಾವು ಗುರುತು ಮಾಡ್ತೀವಿ, ಹೌದಲ್ಲ? ಪರಿಧಿ ಇದು. ಇನ್ನು ಪರಿಧಿಯ ಮೇಲೆ ಎಷ್ಟು ಬಿಂದುಗಳಿರ್ತಾವ? ಪರಿಧಿಯ ಮೇಲೆ ಅನೇಕ ಬಿಂದುಗಳಿರ್ತಾವೆ. ಯಾಕಂತಂದ್ರೆ ಆ ಬಿಂದುಗಳ ಒಂದು ಗುಂಪನ್ನು ಸೇರಿಸಿ, ಅಂದರೆ ಈ ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ಅಂತರದಲ್ಲಿ ನಾವು ಬಿಂದುವಿನ ಒಂದು ಗುಂಪದ ನೋಡಿ, ಚಲಿಸುವಂಥ ಬಿಂದುವಿನ ಗ್ರೂಪ್ ಅದ ನೋಡು, ಅದಕ್ಕೆ ನಾವು ವೃತ್ತ ಅಂತ ಅಂತೀವಿ ಅಂತ ಹೇಳ್ತೀವಿಲ್ಲ. ಅದ್ರಲ್ಲಿ ಎಷ್ಟು ಬಿಂದು ಇರ್ತಾವಪ್ಪ? ಭಾಳಷ್ಟು ಬಿಂದುಗಳಿರ್ತಾವೆ. ನಾನೇನು ಮಾಡ್ತೀನಿ, ಒಂದು ಬಿಂದುವನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಬಿಂದು ಅದಂತ ತಗೊಳ್ತೀನಿ. ಇದು ಎ ಬಿಂದು ಅಂತ ತಗೊಂಡಿವಿ. ಆಗ ಓ ಇಂದ ಎ ಬಿಂದು ಏನದಲ್ಲ, ಓ ಇಂದ ಓ ಬಿಂದು ಮತ್ತು ಎ ಬಿಂದುವನ್ನು ಸೇರಿಸ್ತೀವಲ್ಲ, ಅಂದ್ರೆ ಆ ದೂರ, ಕೇಂದ್ರ ಬಿಂದುವಿನಿಂದ ಇದು ಪರಿಧಿಗಿರುವಂಥ ದೂರ, ಇದಕ್ಕೇನಂತ ಹೇಳ್ತೀವಿ ನಾವು? ತ್ರಿಜ್ಯ ಅಂತ ಹೇಳ್ತೀವಿ ಅಂತ ಗೊತ್ತು, ಹೌದಲ್ಲ? ತ್ರಿಜ್ಯ ಅಂತ ಹೇಳ್ತೀವಿ. ಓಕೆ, ಆಮೇಲೆ ಇದೇ ತ್ರಿಜ್ಯ ನೋಡಿ ಎಲ್ಲ ಕಡೆನೂ ಸೇಮ್ ಇರುತ್ತೆ. ಈ ಕಡೆಗೆ ಇಲ್ಲೊಂದು ಬಿಂದುಕ್ಕೆ ನಾವು ಸೇರಿಸಿದೀವಿ ಅಂತಂದ್ರೆ ಓ ಬಿನೂ ಈಕ್ವಲ್ ಇರುತ್ತೆ. ಆಮೇಲೆ ಈ ಕಡೆ ತೊಗೊಂಡೀವಿ ಅಂತಂದ್ರೆ ಇದು ಸಿ, ಓ ಸಿನೂ ಈಕ್ವಲ್ ಇರುತ್ತೆ. ಅಂದ್ರೆ ಒಂದು ವೃತ್ತದಲ್ಲಿರುವಂಥ ಎಲ್ಲ ತ್ರಿಜ್ಯಗಳೇನಾಗಿರ್ತಾವ? ಸಮನಾಗಿರ್ತಾವೆ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ಇನ್ನೂ ಕೆಲವು ಮಾಹಿತಿಗಳದಾವೆ ನೋಡಿ. ಓಕೆ, ತ್ರಿಜ್ಯದ ಬಗ್ಗೆ ಗೊತ್ತಾಯಿತು. ಇನ್ನು ಇದೇ ಕೇಂದ್ರದ ಬಿಂದುವಿನ ಮೂಲಕ ಹಾದು ಹೋಗಿತ್ತಂದ್ರೆ, ಕೇಂದ್ರದ ಬಿಂದುವಿನ ಮೂಲಕ ಇದೇ ರೇಖೆ ಹಾದು ಹೋಗಿತ್ತು ಅಂತ ತಿಳ್ಕೊಳ್ರಿ. ಇದಕ್ಕೆ ಓಕೆ, ಎಷ್ಟು ಇದಕ್ಕೆ ಇದು ಓ ಎ, ಇದೊಂದು ತ್ರಿಜ್ಯನ, ಇದಕ್ಕೆ ಆರ್ ಅಂತ ಸೂಚಿಸ್ತೀವಿ. ಇಲ್ಲೊಂದು ಈ ಕಡೆಗೆ ಓ ಬಿ, ಇದೂ ಆರ್. ಅಂದ್ರೆ ಇಲ್ಲಿ ಎ ಬಿ ಅನ್ನೋದು ಏನಾಯಿತು? ಎ ಬಿಗೆ ಏನಂತೀವಿ ನಾವು? ವ್ಯಾಸ ಅಂತ ಹೇಳ್ತೀವಿ. ಓಕೆನಾ? ಇದಕ್ಕೆ ವ್ಯಾಸ ಅಂತ ಅಂತೀವಿ. ಅಂದ್ರೆ ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿರುವಂಥ ರೇಖೆ ಎಲ್ಲಿಂದ ಎಲ್ಲಿ ತನಕ ಸೇರಿಸ್ಬೇಕದು? ಪರಿಧಿಯಿಂದ ಪರಿಧಿಗೆ ಸೇರಿಸಿರುವಂಥ ರೇಖೆ, ಅದು ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿತ್ತು ಅಂತಂದ್ರೆ ಅದಕ್ಕೆ ವ್ಯಾಸ ಅಂತ ಹೇಳ್ತೀವಿ. ಅದಕ್ಕೆ ಡಿ ಅಂತ ಹೇಳ್ತೀವಿ, ಡಯಾಮೀಟರ್ ಅಂತ. ಇದು ಎಷ್ಟು ತ್ರಿಜ್ಯನ ಹೊಂದಿರುತ್ತಿದ್ದು? ಇದು ಏನಂದರೆ 2 ತ್ರಿಜ್ಯಗಳನ್ನು ಹೊಂದಿರ್ತಾವೆ. ಎಷ್ಟು? 2 ತ್ರಿಜ್ಯನು ಹೊಂದಿರ್ತಾವೆ, 2 ತ್ರಿಜ್ಯಗಳನ್ನು ಹೊಂದಿರ್ತಾವೆ. ಓಕೆ, ವ್ಯಾಸ ಅಂದರೆ 2 ತ್ರಿಜ್ಯಗಳ ಮೊತ್ತ. ಓಕೆ, ಇದೇ ರೇಖೆ ಇನ್ನೊಂದು ರೇಖೆ ನೋಡಿ. ಈ ರೇಖೆ ಏನಂತಂದ್ರೆ ಇದು ಇಲ್ಲಿಂದ ಇಲ್ಲಿ ತನ ಇತ್ತಂತ ತಿಳ್ಕೊಳ್ಳಿ. ಈ ರೇಖೆ ನೋಡೋಣ, ಓಕೆನಾ? ಇದೊಂದು ರೇಖೆ.
ಓಕೆ. ಈ ರೇಖೆ ನೋಡಿ, ಇದಕ್ಕೆ ಪಿ ಕ್ಯೂ ರೇಖೆ ಅಂತ ತಗೊಳ್ತೀವಿ. ಇದಕ್ಕೇನಂತ ಹೇಳ್ತೀವಿ ನಾವು? ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿಲ್ಲ, ಬಟ್ ಪರಿಧಿಯ ಮೇಲಿನ ಎರಡು ಬಿಂದುಗಳನ್ನು ಸೇರಿಸ್ಯಾರ. ಆ ರೇಖೆಗೆ ಏನಂತೀವಿ ನಾವು? ಜ ಅಂತೀವಿ ಅದಕ್ಕೆ. ಓಕೆನಾ? ಈ ರೇಖೆಗೆ ಏನಂತೀವಿ? ಜ ಅಂತೀವಿ. ಇದು ಜ ಆಯಿತು, ಇದು ವ್ಯಾಸ ಆಯಿತು, ತ್ರಿಜ್ಯನ ಗೊತ್ತಾಯ್ತಾ? ಓಕೆ. ಆಮೇಲೆ ಈ ಪಥ ಏನದಲ್ಲ, ಪರಿಧಿಯ ಒಂದು ಭಾಗ ಪಿ ಕ್ಯೂ ಅಂತ ನಿಲ್ತನಾದಲ್ಲ, ಇದು ಪರಿಧಿಯ ಭಾಗ. ಇದಕ್ಕೇನಂತೀವಿ ನಾವು? ವೃತ್ತ ಕಂಸ ಅಂತಂತೀವಿ. ಓಕೆ. ಅಂದರೆ ಇಲ್ಲಿ ಪಿ ಕ್ಯೂ ಏನದಲ್ಲ, ಇದು ಭಾಗ ಅಂದರೆ ಪರಿಧಿಯ ಭಾಗ, ವೃತ್ತದಲ್ಲಿರುವಂಥ ಅದೇನು ಪರಿಧಿ ಭಾಗ ಅದಲ್ಲ, ಅದಕ್ಕೆ ವೃತ್ತ ಕಂಸ ಅಂತ ಅಂತೀವಿ. ಇನ್ನು ಈ ಜಾದಿಂದ ವೃತ್ತದ ಜ ಮತ್ತು ಕಂಸದೇನು ಈ ಭಾಗ ಅದಲ್ಲ, ಇದಕ್ಕೇನಂತೀವಿ ನಾವು? ವೃತ್ತಖಂಡ ಅಂತ ಹೇಳ್ತೀವಿ ನಾವು. ಏನಂತೀವಿ ಅದಕ್ಕೆ? ವೃತ್ತಖಂಡ ಅಂತ ಹೇಳ್ತೀವಿ. ಓಕೆನಾ? ಏನಂತೀವಿ? ವೃತ್ತಖಂಡ. ಇದರಲ್ಲಿ ಎರಡು ಭಾಗ ಮಾಡ್ಕೋತೀವಿ. ಇದು ಸಣ್ಣದಿದೆ, ಲಘು ವೃತ್ತಖಂಡ. ಇದಕ್ಕೆ ಅಧಿಕ ವೃತ್ತಖಂಡ ಅಂತ ಹೇಳ್ತೀವಿ. ಓಕೆ. ಇನ್ನು ಇದೇ ಒಂದು ವೃತ್ತ, ಇನ್ನೊಂದು ನೋಡಿ, ಇದನ್ನು, ಇದು ವೃತ್ತ ಕೇಳಿ, ಗಮನಿಸಿ. ಇಲ್ಲಿ ವೃತ್ತ, ಇದಕ್ಕೊಂದು ಕೇಂದ್ರ ಬಿಂದು ತಗೊಳ್ತೀವಿ. ಓಕೆ. ಇದಕ್ಕೆ ಓ ಅಂತ ಹೇಳ್ತೀವಿ ಅಂತ ಗೊತ್ತು. ನಮಗೇನು ಗೊತ್ತಾಯ್ತು? ಇದರಲ್ಲಿ ತ್ರಿಜ್ಯ ಗೊತ್ತಾಯ್ತು, ವ್ಯಾಸ ಗೊತ್ತಾಯ್ತು, ಜ ಗೊತ್ತಾಯ್ತು, ಆಮೇಲೆ ಕಂಸ ಗೊತ್ತಾಯ್ತು, ವೃತ್ತಖಂಡ ಗೊತ್ತಾಯ್ತು. ಓಕೆ. ಇನ್ನೊಂದು ಇದರಲ್ಲಿ ಏನಂತಂದ್ರೆ ಎರಡು ತ್ರಿಜ್ಯಗಳು ತಗೊಳ್ತೀನಿ. ಇದು ಒಂದು ತ್ರಿಜ್ಯ ತಗೊಳ್ತೀನಿ. ಓಕೆ. ನೋಡಿ, ಒಂದು ತ್ರಿಜ್ಯ ತಗೊಂಡಿನಿ. ಹಾಗೆಯೇ ಇನ್ನೊಂದು ತ್ರಿಜ್ಯ ತಗೊಳ್ತೀನಿ. ಈ ಕಡೆ ಒಂದು ತ್ರಿಜ್ಯ ತಗೊಂಡು ತಿಳ್ಕೊ. ಎರಡು ತ್ರಿಜ್ಯಗಳದ ನೋಡಿ, ಎರಡು ತ್ರಿಜ್ಯ ತಗೊಳ್ತೀನಿ. ಓಕೆ. ಯಾವ್ಯಾವು? ಇದು ಓ ಅದ, ಓ ಬೇಕಾದ್ರೆ ಇಲ್ಲಿ ಬರ್ಕೊಳ್ಬೋದು. ಇದು ಓ ಎ, ಇದು ಬಿ. ಅಂದ್ರೆ ಓ ಎ ಮತ್ತು ಓ ಬಿ ಇವೇನದಾವು? ಎರಡು ತ್ರಿಜ್ಯಗಳದಾವು. ತ್ರಿಜ್ಯಗಳು ಸೇಮ್ ಇರ್ತಾವೆ. ಇದನ್ನು ತ್ರಿಜ್ಯ, ಇದನ್ನು ತ್ರಿಜ್ಯ. ಓಕೆ. ರೇಡಿಯಸ್ ಅಂತ ಹೇಳ್ತೀವಿ ನಾವು. ಎರಡೂ ತ್ರಿಜ್ಯಗಳಿಂದ ಆವೃತವಾದಂಥ ಭಾಗ ಏನದಲ್ಲ, ಇದು ಕಂಪ್ಲೀಟ್ ಈ ಕಡೆಗೆ. ಇದಕ್ಕೇನಂತೀವಿ ಅಂತಂದ್ರೆ ತ್ರಿಜ್ಯಾಂತರ ಖಂಡ ಅಂತಂತೀವಿ ನಾವು. ಅದಕ್ಕೆ ಏನಂತೀವಿ? ತ್ರಿಜ್ಯಾಂತರ ಖಂಡ. ಅಂದರೆ ಎರಡು ತ್ರಿಜ್ಯಗಳಿಂದ ಆವೃತವಾಗಿರುವಂಥ ವೃತ್ತಖಂಡ ಏನನ್ಬೇಕು? ಅದಕ್ಕೆ ತ್ರಿಜ್ಯಾಂತರ ಖಂಡ ಅಂತ ಅನ್ಬೇಕು. ಇದು ಚಿಕ್ಕದಾಗಿರುವುದರಿಂದ ಏನಂದ್ರೆ ಇದಕ್ಕೆ ಲಘು ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ. ಈ ಸೈಡ್ ಭಾಗ ಏನದಲ್ಲ, ಇದಕ್ಕೆ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಹೇಳ್ತೀವಿ. ಓಕೆ. ಇಷ್ಟು ಮಾಹಿತಿ ಗೊತ್ತಿರಬೇಕು. ತ್ರಿಜ್ಯಾಂತರ ಖಂಡದ ಬಗ್ಗೆ ಗೊತ್ತಾಯಿತು, ವೃತ್ತಖಂಡದ ಬಗ್ಗೆ ಗೊತ್ತಾಯಿತು, ಕಂಸದ ಬಗ್ಗೆ ಗೊತ್ತಾಯಿತು, ಜ ಅಂದರೆ ಏನಂತ ಗೊತ್ತಾಯಿತು, ವ್ಯಾಸ ಅಂದರೆ ಏನಂತ ಗೊತ್ತಾಯಿತು, ಪರಿಧಿ ಯಾವುದಕ್ಕೆ ಅಂತ ಹೇಳ್ತೀವಿ ಅಂತ ಗೊತ್ತಾಯಿತು. ಓಕೆ. ಆಮೇಲೆ ವ್ಯಾಸವು ಎರಡು ತ್ರಿಜ್ಯಗಳ ಮೊತ್ತ ಇರುತ್ತೆ ಅಂತ ಹೇಳಿದ್ದೀವಿ. ಅಥವಾ ಇದನ್ನು ಹೇಗೆ ಬರೀಬಹುದು? ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿರುತ್ತೆ ಅಂತಲೂ ನಾವು ಬರೀಬಹುದು. ಓಕೆ. ಇಷ್ಟು ಮಾಹಿತಿ ಗೊತ್ತಿರಲಿ. ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ನೋಡಿ, ಇನ್ನೊಂದು ವೃತ್ತ ತಗೊಳ್ತೀನಿ ನೋಡಿ. ಇದಕ್ಕೆ ಇನ್ನೊಂದು ವೃತ್ತ ತಗೊಳ್ಳೋಣ. ಓಕೆ. ಇದೊಂದು ವೃತ್ತ ತಗೊಳ್ತೀನಿ. ಹಾಂ, ಈ ವೃತ್ತದಲ್ಲಿ ಇದಕ್ಕೆ ಕೇಂದ್ರ ಬಿಂದು ಗುರುತು ಮಾಡ್ಕೊಳ್ಳೋಣ ಇದಕ್ಕೆ. ಓಕೆ. ಹಾಂ, ಇದೊಂದು ಕೇಂದ್ರ ಬಿಂದು ಗುರುತು ಮಾಡ್ಕೊಂಡಿದ್ದೆ. ಇದು ಓ ಕೇಂದ್ರ ಬಿಂದು ತಗೊಳ್ತೀನಿ. ಓಕೆ. ವೃತ್ತ ಆಯಿತು. ಈಗ ವೃತ್ತ ಮತ್ತು ರೇಖೆಗೆ ಏನು ಸಂಬಂಧ ಇದೆ ಒಂದಿಷ್ಟು ನೋಡೋಣ. ವೃತ್ತ, ಇನ್ನೊಂದು ರೇಖೆ ತಗೊಳ್ತೀನಿ. ವೃತ್ತ, ಇನ್ನೊಂದು ರೇಖೆ. ಒಂದು ರೇಖೆ ತಗೊಳ್ತೀನಿ ನೋಡಿ. ಇದೊಂದು ರೇಖೆ, ಇದೊಂದು ರೇಖೆ ತಗೊಳ್ಳೋಣ. ಓಕೆ. ಇದೊಂದು ರೇಖೆ ಅದ. ಈ ರೇಖೆ ಮತ್ತೇನಂದ್ರೆ ವೃತ್ತಕ್ಕೆ ಏನೂ ಸಂಬಂಧ ಇಲ್ಲ ನೋಡಿ. ಒಂದಕ್ಕೆ ಅವು ಟಚ್ನೂ ಆಗಿಲ್ಲ, ಹಾದೂ ಹೋಗಿಲ್ಲ. ಒಂದು ವೇಳೆ ನೋಡಿ, ಇದೇ ಇಲ್ಲಿ ಇಷ್ಟಿತ್ತಂತ ತಿಳ್ಕೊಳ್ಳಿ. ಇಷ್ಟಿತ್ತಂದ್ರೆ ಇದಕ್ಕೇನು ಬರೀತಿದ್ದೀವಿ ನಾವು? ಇದು ಎ ಬಿ. ಏನಾಯ್ತು? ಇದು ಎ ಬಿ ವ್ಯಾಸ ಆಯ್ತಲ್ಲ, ವ್ಯಾಸ. ಓಕೆ. ಅದೇ ಏನಂತಂದ್ರೆ ಈ ಕಡೆಗೆ ಹಾದು ಬಂತಂತ ತಿಳ್ಕೊಳ್ರಿ. ಇದಕ್ಕೇನಂತೀವಿ? ಈಗ ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ ಏನಂತೀವಿ? ಇಲ್ಲಿಂದ ಇಲ್ಲಿ ತನಕ ಅಷ್ಟೇ. ಇದಕ್ಕೇನಂತೀವಿ ಅಂತ ಹೇಳಿದ್ದೀವಿ? ಜ. ಓಕೆ. ಇದಕ್ಕೆ ಜ ಅಂತೀವಿ ಅಂತ ಗೊತ್ತು. ಸರಿನಾ? ನೆಕ್ಸ್ಟ್ ಇದನ್ನೇನಪ್ಪ ಅಂತಂದ್ರೆ, ಓಕೆನಾ? ಹಾಂ, ಇದನ್ನೇ ಮತ್ತೆ ಕೆಳಗಡೆ ಸರಿಸಿದ್ದೇನೆ. ಇದನ್ನು ಈ ಕಡೆಗೆ ಏನಾಗ್ತಾ ಇದೆ?
ಇಲ್ಲಿಂದ ಇದು ಕಂಪ್ಲೀಟ್ ಈ ರೇಖೆ ತೊಗೊಂಡಿವಿ ಅಂತ ತಿಳ್ಕೊಳ್ರಿ. ಇದಕ್ಕೆ ಪಿ ಕ್ಯೂ ರೇಖೆ ಅಂತ ತಗೊಳ್ತೀನಿ. ಇದು ಪಿ ಕ್ಯೂ ರೇಖೆ. ಪಿ ಕ್ಯೂ ರೇಖೆ ವೃತ್ತಕ್ಕೆ 2 ಬಿಂದು ಮೇಲೆ ಛೇದಿಸಾಕತ್ತದ. ವೃತ್ತಕ್ಕೆ 2 ಬಿಂದು ಮೇಲೆ, ಇಲ್ಲೊಂದು ಬಿಂದು ಇಲ್ಲೊಂದು ಬಿಂದು ಮೇಲೆ ಛೇದಿಸಾಕತ್ತ. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದ. ಇಲ್ಲಿಂದ ಇಲ್ಲಿ ತನ ಅಷ್ಟೇ ಇತ್ತು ರೇಖೆ ಅಂತಂದ್ರೆ, ಈ ರೇಖೆ ಇತ್ತಂತಂದ್ರೆ ಇದಕ್ಕೆ ಜ ಅಂತೀವಿ. ಓಕೆ, ಕೇಂದ್ರ ಬಿಂದುವಿನ ಮೂಲಕ ಹಾದು ಹೋಗಿತ್ತಂದ್ರೆ ಅದಕ್ಕೆ ವ್ಯಾಸ ಅಂತಂತೀವಿ. ಅದೇ ರೇಖೆ 2 ಕಡೆಗೆ ಹಾದು ಹೋಗ್ಯದ ಅಂತ ತಿಳ್ಕೊಳ್ರಿ. ಅದನ್ನು 2 ಕಡೆಗೆ ಆ ರೇಖೆ ಹಾದು ಹೋಗ್ಯದ, ಆಗ ವೃತ್ತಕ್ಕೆ 2 ಬಿಂದು ಮೇಲೆ ಟಚ್ ಆಗತ್ತೆ. ಅದು ಅಂದರೆ 2 ಬಿಂದುವಿನ ಮೂಲಕ ಹಾದು ಹೋಗಿರುತ್ತೆ. ಅದಕ್ಕೇನು ಅನ್ಬೇಕು ನಾವು? ಛೇದಕ ರೇಖೆ ಅಂತಂತೀವಿ ನಾವು. ಅರ್ಥ ಆಗ್ತಾ ಇದೆನಾ? ಛೇದಕ ರೇಖೆ ಅಂತಂತೀವಿ ನಾವು. ಛೇದಕ ರೇಖೆ ಅಂದ್ರೆ, ಛೇದಕ ರೇಖೆ ಅನ್ಬೇಕು ಅಂತಂದ್ರೆ ವೃತ್ತಕ್ಕೆ 2 ಬಿಂದುವಿನ ಮೂಲಕ ಹಾದು ಹೋಗಿರ್ಬೇಕು. ಅದಕ್ಕೆ ಛೇದಕ ರೇಖೆ ಅಂತಂತಾರೆ. ಓಕೆ, ಇದಕ್ಕೆ ಛೇದಕ ರೇಖೆ ಅಂತಂತೀವಿ 2 ಬಿಂದುವಿನ ಮೂಲಕ. ಎಲ್ಲಿ? ಇದು ಸಿ ಡಿ ಅಂತ ತಗೊಳ್ಳೋಣ. ಪಿ ಕ್ಯೂ ರೇಖೆಯು ವೃತ್ತಕ್ಕೆ ಸಿ ಮತ್ತು ಡಿ ಬಿಂದುವಿನ ಮೂಲಕ ಹಾದು ಹೋಗಿದೆ. ಆದ್ದರಿಂದ ಈ ಪಿ ಕ್ಯೂ ರೇಖೆಗೆ ಏನಂತೀವಿ ನಾವು? ಛೇದಕ ರೇಖೆ ಅಂತಂತೀವಿ. ಈ ಬಿಂದುಗಳಿಗೆ ಏನಂತೀವಿ? ಸಿ ಮತ್ತು ಡಿಗಳಿಗೆ. ಈ ಬಿಂದುಗಳಿಗೆ ಏನಂತೀವಿ? ಛೇದನ ಬಿಂದು ಅಥವಾ ಛೇದಕ ಬಿಂದು. ಆ ಬಿಂದುವಿನ ಮೂಲಕ ಹಾದು ಹೋಗಿದ್ದಕ್ಕೆ. ಓಕೆ, ಛೇದಕ ಬಿಂದುಗಳು. ಇದೇ ರೇಖೆ ನೋಡಿ, ಇನ್ನೊಂದು ಸ್ವಲ್ಪ ಏನಂತಂದ್ರೆ ಇದನ್ನು ಮತ್ತೆ ನೋಡಿ, ಇದನ್ನೇ ಇನ್ನೂ ಕೆಳಗಡೆ ಸರಿಸ್ತೀನಿ ಇದಕ್ಕೆ. ಓಕೆ, ಇದನ್ನು ಇನ್ನೂ ಕೆಳಗಡೆ ಸರಿಸಿದೀವಿ ಅಂತಂದ್ರೆ ವೃತ್ತಕ್ಕೆ ಇದು ಒಂದೇ ಬಿಂದುವಿನ ಮೇಲೆ ಟಚ್ ಆಗುತ್ತೆ. ಒಂದೇ ಬಿಂದು, ಈ ಬಿಂದುಗೆ ಮಾತ್ರ ಟಚ್ ಆಗುತ್ತೆ. ಈ ಬಿಂದು ಇದಕ್ಕೆ ಎಮ್ ಅಂತ ನಾವು, ಇದಕ್ಕೆ ಎಮ್ ಬಿಂದು. ಯಾವುದು? ಇದೇ ಪಿ ಕ್ಯೂ ರೇಖೆ ವೃತ್ತಕ್ಕೆ ಒಂದೇ ಬಿಂದಿನ ಮೇಲೆ ಟಚ್ ಆಗಿದೆ, ಹಾದು ಹೋಗಿಲ್ಲ. ಅದು ಹಾದು ಹೋಗಿಲ್ಲ, ಒಂದು ಬಿಂದಿನ ಮೇಲೆ ಟಚ್ ಆಗಿದೆ. ಅದಕ್ಕೇನು ಅನ್ಬೇಕು ನಾವು? ಈ ರೇಖೆಗಂತೀವಿ ವೃತ್ತಕ್ಕೆ ಒಂದು ಸರಳ ರೇಖೆ ಒಂದೇ ಬಿಂದುವಿನ ಮೂಲಕ ಹಾದು ಹೋಗಿತ್ತು ಅಥವಾ ಒಂದು ಬಿಂದುವಿನಲ್ಲಿ ಟಚ್ ಆಗಿತ್ತು, ಸ್ಪರ್ಶಿಸಿತ್ತು ಅಂತಂದ್ರೆ ಇದಕ್ಕೆ ಈ ರೇಖೆಗೆ ಅನ್ಬೇಕು ಏನನ್ಬೇಕು? ಸ್ಪರ್ಶಕ ರೇಖೆ ಅಂತ ಅನ್ಬೇಕು. ಅದಕ್ಕೆ ನಾವು ಏನು? ಸ್ಪರ್ಶಕ ರೇಖೆ ಅಂತಂತೀವಿ ನಾವು. ಸ್ಪರ್ಶಕ ರೇಖೆ ಅಂತ ಹೇಳ್ತೀವಿ. ಓಕೆ, ಸ್ಪರ್ಶಕ ರೇಖೆ. ಈ ಬಿಂದುವಿಗೆ ಏನಂತೀವಿ? ಇದಕ್ಕೆ ಸ್ಪರ್ಶಕ ಬಿಂದು ಅಂತ ಅನ್ಬೇಕು. ಅದಕ್ಕೆ ಏನನ್ಬೇಕು? ಸ್ಪರ್ಶಕ ಬಿಂದು. ಸ್ಪರ್ಶಕ ಬಿಂದು. ಓಕೆ, ಸ್ಪರ್ಶಕ ಬಿಂದು. ನೋಡಿ, ವೃತ್ತದ ಮೇಲೆ ಒಂದು ಬಿಂದುವಿನ ಟಚ್ ಆಗಿತ್ತು ರೇಖೆ ಅಂದ್ರೆ ಅದಕ್ಕೆ ಸ್ಪರ್ಶಕ ಬಿಂದು ಅಂತೀವಿ. ರೇಖೆಗೆ ಸ್ಪರ್ಶಕ ರೇಖೆ ಅಂತೀವಿ. ಒಂದು ರೇಖೆ ವೃತ್ತಕ್ಕೆ ಹಾದು ಹೋಗುತ್ತೆ, 2 ಕಡೆಗೆ ಹಾದು ಹೋಗ್ತಿತ್ತು, 2 ಬಿಂದುವಿನ ಮೂಲಕ ಹಾದು ಹೋಗ್ತಿತ್ತು ಅಂತಂದ್ರೆ ಅದಕ್ಕೆ ಛೇದಕ ರೇಖೆ ಅಂತ ಅನ್ಬೇಕು. ಛೇದಕ ರೇಖೆ ಅಂದ್ರೆ ಎಷ್ಟು ಬಿಂದುವಿನ ಮೂಲಕ ಹಾದು ಹೋಗ್ಬೇಕು? ವೃತ್ತಕ್ಕೆ 2 ಬಿಂದುವಿನ ಮೂಲಕ ಹಾದು ಹೋಗಿರುತ್ತೆ. ವೃತ್ತಕ್ಕೆ ಒಂದೇ ಬಿಂದು ಟಚ್ ಆಗಿತ್ತು ಅಂತಂದ್ರೆ ಏನಂತೀವ? ರೇಖೆಗೆ ಛೇದಕ ರೇಖೆ ಅಂತಂತೀವಿ. ಓಕೆ, ಕ್ಲಿಯರ್? ಇನ್ನೊಂದು ಪಾಯಿಂಟ್ ನೋಡಿ, ಇದರಲ್ಲಿ ಒಂದು ವೃತ್ತದಾಗ ಎಷ್ಟು ಸ್ಪರ್ಶಕ ರೇಖೆಯನ್ನು ರಚನೆ ಮಾಡಬಹುದು? ಎಷ್ಟು? ವೃತ್ತದ ಮೇಲೆ ಎಷ್ಟು ಬಿಂದುಗಳಿರ್ತಾವೆ? ಅನೇಕ ಇರ್ತಾವಿಲ್ಲ. ಪ್ರತಿಯೊಂದು ಬಿಂದುವಿನಲ್ಲಿಯೂ ಸಹ ಒಂದೊಂದು ಸ್ಪರ್ಶಕ ರೇಖೆಯನ್ನು ರಚನೆ ಮಾಡಬಹುದು. ಪ್ರತಿಯೊಂದು ಬಿಂದುವಿನಲ್ಲಿಯೂ ಸಹ ಒಂದೊಂದು ಸ್ಪರ್ಶಕ ರೇಖೆಯನ್ನು ರಚನೆ ಮಾಡಬಹುದು. ಅಂದ್ರೆ ಒಂದು ಬಿಂದುವಿನಲ್ಲಿ ನೋಡಿ, ಇಲ್ಲೊಂದು ಬಿಂದು ತೊಗೊಂಡು ಅಂತ ತಿಳ್ಕೊ, ಇಲ್ಲೊಂದು ಸ್ಪರ್ಶಕ ರೇಖೆ ರಚನೆ ಆಗುತ್ತೆ. ಓಕೆ, ಇಲ್ಲೊಂದು ಬಿಂದು ತಗೊಳ್ತೀನಿ, ಇಲ್ಲೊಂದು ಸ್ಪರ್ಶಕ ರೇಖೆ ರಚನೆ ಆಗುತ್ತೆ. ಓಕೆ, ಈ ಕಡೆ ಒಂದು ಬಿಂದು ತಗೊಳ್ತೀನಿ, ಇಲ್ಲೊಂದು ಸ್ಪರ್ಶಕ ರೇಖೆ ರಚನೆ ಆಗುತ್ತೆ. ಓಕೆ, ಅಂದ್ರೆ ಒಂದು ವೃತ್ತದಲ್ಲಿ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ನಾವು? ಅನೇಕ ಸ್ಪರ್ಶಕಗಳನ್ನು ಎಳಿಬಹುದು. ಓಕೆ, ಅರ್ಥ ಆಯಿತು? ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮಾಹಿತಿ ತಗೊಳ್ಳೋಣ. ಇದರಲ್ಲಿ ಇದು ತೆಗಿಲೇ ಇದನ್ನ ಈ ಕಡೆ ತೆಗೆಯೋಣ. ಓಕೆ, ನೋಡಿ ಇನ್ನೊಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಇದರಲ್ಲಿ ಇದು ರೇಖೆ ಅಂತ ಹೇಳ್ತೀವಿ. ಇನ್ನೊಂದು ವೃತ್ತ ರಚನೆ ಮಾಡ್ಕೊಳ್ತೀನಿ. ಇನ್ನೊಂದು ವೃತ್ತ ತಗೊಳ್ಳೋಣ. ಇದರಲ್ಲಿ ಓಕೆ, ಈ ವೃತ್ತದಲ್ಲಿ ನೋಡಿ, ಇದಕ್ಕೊಂದು ಕೇಂದ್ರ ಬಿಂದು ಅಂತ ಇರಲೇಬೇಕು. ವೃತ್ತಕ್ಕೆ ಕೇಂದ್ರ ಬಿಂದು ಹೊಂದಿತ್ತಂದ್ರೆ ಮಾತ್ರ ಅದಕ್ಕೆ ವೃತ್ತ ಅಂತಂತೀವಿ. ಸ್ಥಿರ ಬಿಂದು ಬೇಕಲ್ಲ. ಓಕೆ, ಇದಕ್ಕೆ ಮತ್ತೇನು ಇದರಲ್ಲಿ ಬೇಕು ಅಂತಂದ್ರೆ ನಮಗೆ ಮಾಹಿತಿ. ಸ್ಪರ್ಶಕ ರೇಖೆ ಅಂದ್ರೆ ಗೊತ್ತಾಯ್ತು, ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸ್ತು ಅಂತಂದ್ರೆ ಸ್ಪರ್ಶಕ ರೇಖೆ ಅಂತೀವಿ.
ಆಮೇಲೆ ಈ ಕಡೆಗೆ ಒಂದು ಬಿಂದುನಲ್ಲಿ ಇಲ್ಲೊಂದು ಸ್ಪರ್ಶಕ ರೇಖೆ ರಚನೆ ಮಾಡೀನಿ. ಓಕೆ, ಇದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗಿ, ಇದಕ್ಕೆ ಅಭಿಮುಖವಾಗಿ ಇದು ಎ ಬಿ ನಾವು ಇದಕ್ಕೆ ಪಿ ಬಿಂದುವಿನಲ್ಲಿ ಸ್ಪರ್ಶಿಸಿದೆ ಅಂತ ಹೇಳ್ತೀನಿ ನಾವು. ಇದಕ್ಕೆ ಸ್ಪರ್ಶಕ ಬಿಂದು ಯಾವುದು? ಪಿ. ಸ್ಪರ್ಶರೇಖೆ ಯಾವುದು? ಎ ಬಿ. ಇದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗಿ ಅಂದರೆ ಅದಕ್ಕೆ ಅಭಿಮುಖವಾಗಿ ಅಥವಾ ಅದಕ್ಕೆ ಸಮಾಂತರವಾಗಿ ಇದಕ್ಕೆ ನೋಡಿ, ಇದಕ್ಕೆ ಎಕ್ಸಾಕ್ಟ್ಲಿ ಇಲ್ಲಿ ತೊಗೊಂಡೆ ಅಂತ ತಿಳ್ಕೊಳ್ರಿ. ಇದಕ್ಕೆ ಕ್ಯೂ ಅಂತ ತಗೊಳ್ತೀನಿ. ಇದಕ್ಕೊಂದು ರೇಖೆ ಎಳಿಬಹುದಲ್ಲ ನಾನು, ಸ್ಪರ್ಶಕ ರೇಖೆ. ಅರ್ಥ ಆಯ್ತಾ? ಅಂದರೆ ಒಂದು ರೇಖೆಗೆ ಸಮಾಂತರವಾಗಿ ಇನ್ನೊಂದು ರೇಖೆ ಎಳಿಬಹುದು. ಅದಕ್ಕೇನಂತೀವಿ ನಾವು? ಸ್ಪರ್ಶಕ ರೇಖೆ. ಒಂದು ಸ್ಪರ್ಶಕಕ್ಕೆ ಸಮಾಂತರವಾಗಿ ಇನ್ನೊಂದು ಸ್ಪರ್ಶಕ ರಚನೆ ಮಾಡ್ಬೋದು. ಓಕೆ, ಇದು ಅಷ್ಟೇ. ಇನ್ನೊಂದು ಈ ಕಡೆ ತೊಗೊಂಡೆ ಅಂತ ತಿಳ್ಕೊಳ್ಳಿ. ಈ ಸೈಡ್ ಒಂದು ಸ್ಪರ್ಶಕ ತಗೊಂಡೆ, ಇದಕ್ಕೆ ಅಭಿಮುಖವಾಗಿ ಸಮಾಂತರವಾಗಿ ಇನ್ನೊಂದು ಸ್ಪರ್ಶಕ ಎಳಿಬಹುದು. ಅಂದ್ರೆ ಒಂದು ಸ್ಪರ್ಶಕಕ್ಕೆ ಇನ್ನೊಂದು ಸ್ಪರ್ಶಕ ರೇಖೆ ರಚನೆ ಮಾಡಬಹುದು. ಅರ್ಥ ಆಗ್ತಾ ಇದೆನಾ? ಓಕೆ, ಇದಕ್ಕೆ ಒಂದು ಸ್ಪರ್ಶಕ ತಗೊಂಡೆ ಅಂದ್ರೆ ಇದಕ್ಕೆ ಅಭಿಮುಖವಾಗಿ ಅಂದರೆ ಸಮಾಂತರವಾಗಿ ನಾವೇನಂತೀವಿ ಒಂದು ಸ್ಪರ್ಶಕ ರೇಖೆ ರಚನೆ ಮಾಡ್ಬೋದು. ಅಂದ್ರೆ ಒಂದು ಜೋಡಿ ಆಗತ್ತೆ. ಇನ್ನೊಂದು ಸ್ಪರ್ಶಕ ಈ ಕಡೆ ತೊಗೊಂಡೆ ಅಂದರೆ ಈ ಕಡೆ ಇನ್ನೊಂದು ಸ್ಪರ್ಶಕ ಸಮಾಂತರವಾಗಿ ಎಳಿಬಹುದು. ಓಕೆ, ಹೀಗೇನಂತಂದ್ರೆ ಒಂದು ಸ್ಪರ್ಶಕಕ್ಕೆ ಅಭಿಮುಖವಾಗಿ ಒಂದು ಸಮಾಂತರ ಸ್ಪರ್ಶಕನ ಎಳಿಲಿಕ್ಕೆ ಸಾಧ್ಯ ಅದ. ಅರ್ಥ ಆಯಿತು? ಇನ್ನೊಂದು ಗಮನಿಸಿ, ಇದಕ್ಕೆ ಸಂಬಂಧಪಟ್ಟಿರುವಂತೆ ನಮಗೊಂದು ಪ್ರಮೇಯ ಅದ. ಆ ಪ್ರಮೇಯ ಹೀಗಿದೆ: ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ಸ್ಪರ್ಶಕದ ಬಗ್ಗೆ ಮಾಹಿತಿ ಗೊತ್ತಾಗಿದೆನಾ? ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತದೆ. ಓಕೆ, ಫಸ್ಟ್ ನಾವು ವೃತ್ತ ರಚನೆ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ವೃತ್ತ ರಚನೆ ಮಾಡ್ಕೊಳ್ಳೋಣ. ಒಂದು ವೃತ್ತ ರಚನೆ ಮಾಡ್ಕೊಳ್ಳೋಣ. ಇದೊಂದು ವೃತ್ತ ತಗೊಂಡಿನಿ. ಓಕೆ, ಇದಕ್ಕೆ ಕೇಂದ್ರ ಬಿಂದು ಬೇಕಾಗತ್ತೆ. ಇದಕ್ಕೆ ಕೇಂದ್ರ ಬಿಂದು ತಗೊಂಡಿನಿ. ಓಕೆ, ನೋಡು, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ, ಯಾವುದೋ ಇದೊಂದು ಬಿಂದು ತಗೊಳ್ತೀನಿ. ಇಲ್ಲ, ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು, ಸ್ಪರ್ಶಕ ಎಳೆಯಮ್ಮ, ಎಳೆದ ಸ್ಪರ್ಶಕವು, ಇಲ್ಲೊಂದು ಸ್ಪರ್ಶಕ್ಕೆ ಎಳಿತೀವಿ. ಎಳೆದ ಸ್ಪರ್ಶಕವು, ಇದೊಂದು ಸ್ಪರ್ಶಕ್ಕೆ ಎಳೆದೀವಿ. ಓಕೆ, ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ, ಯಾವ ಸ್ಪರ್ಶಕ ಅಂತ ತಗೊಳ್ಳೋಣ? ಇದಕ್ಕೆ ಎ ಬಿ ಅಂತ ತಗೊಳ್ಬೋದು ಅಥವಾ ಎಕ್ಸ್ ವೈ ಅಂತಲೂ ತಗೊಳ್ಬೋದು. ಎಕ್ಸ್ ವೈ ಒಂದು ಸ್ಪರ್ಶಕ. ಸ್ಪರ್ಶ ಬಿಂದುವಿನಲ್ಲಿ, ಯಾವ ಬಿಂದುವಿನಲ್ಲಿ ಇಲ್ಲಿ ಸ್ಪರ್ಶಿಸಿದೆ ಅಂತ ತಗೊಳ್ಳೋ ಮೇಲೆ ಸ್ಪರ್ಶ ಬಿಂದು, ಇದಕ್ಕೆ ಪಿ ಅಂತ ತಗೊಳ್ತೀನಿ, ಇದಕ್ಕೆ ಓ ಅಂತ ತಗೊಳ್ತೀನಿ. ಇಲ್ಲಿ ಪಿ ಅನ್ನೋದೇನು? ಸ್ಪರ್ಶ ಬಿಂದು. ಸ್ಪರ್ಶಕ ಯಾವುದು? ಎಕ್ಸ್ ವೈ ರೇಖೆ. ಓ ಅನ್ನೋದು ಕೇಂದ್ರ ಬಿಂದು. ಓಕೆನಾ? ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ, ಇಲ್ಲೊಂದು ತ್ರಿಜ್ಯ ಎಳೆಯಮ್ಮ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ, ಈ ತ್ರಿಜ್ಯಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತದೆ ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಅದು ಲಂಬವಾಗಿರುತ್ತದೆ. ಓಕೆ, ಲಂಬ ಅಂತಂದ್ರೆ ಇದು ಒ ಪಿ ಲಂಬ ಎಕ್ಸ್ ವೈ ಅಂತ ಹೇಳ್ಬೋದು, ಅಥವಾ ಕೋನ ಪಿ ಇದು 90 ಡಿಗ್ರಿ ಅಂತಲೂ ನಾವು ಪ್ರೂವ್ ಮಾಡ್ಬೋದು. ಓಕೆ, ಇದು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಚಟುವಟಿಕೆ ನಾವು ನೋಡೋಣ. ನಾವು ಕಲ್ತೀವಿ ಇದನ್ನು, ಆಲ್ರೆಡಿ 9th ಕಲ್ತೀವಿ. ನಮ್ಮ ಪುಸ್ತಕದಲ್ಲಿನೂ ಸಹ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನಪ್ಪ? ಫಸ್ಟ್ ನೋಡಿ, ಏನು ಚಟುವಟಿಕೆ ಇದೆ ಅಂತಂದರೆ, ಒಂದು ಸರಳ ರೇಖೆ ಅದ. ಇದೊಂದು ಸರಳ ರೇಖೆ ತಗೊಳ್ತೀನಿ. ಇದೊಂದು ಸರಳ ರೇಖೆ. ಓಕೆ, ಇದರಲ್ಲಿ ಒಂದು ಬಿಂದು ತಗೊಂಡಿನಿ. ಇದಕ್ಕೇನಂತಂದ್ರೆ ಸರಳ ರೇಖಾಗತವಲ್ಲದ ಬಿಂದು. ಇದು ಓ ಬಿಂದು ತಗೊಂಡಿನಿ ಅಂತ ತಿಳ್ಕೊ. ಇದು ಒಂದು ಓ ಬಿಂದು. ಈಗ ಇಲ್ಲಿಂದ ಕೆಲವು ರೇಖೆಗಳನ್ನು ರಚನೆ ಮಾಡ್ತೀನಿ. ಅದು ನೋಡಿ, ಇಲ್ಲಿಂದ ಇಲ್ಲಿ ತನಕ ಒಂದು ರೇಖೆ ತಗೊಂಡಿನಿ. ಇದು ಓ ಎಂ ಅಂತ ತಗೋ. ಇನ್ನೊಂದು ಈ ಕಡೆ ತಗೊಳ್ತೀನಿ, ಇನ್ನೊಂದು ಈ ಕಡೆ. ಗಮನಿಸಿ, ಇದು ಎಮ್, ಇದು ಎನ್, ಇದು ಓ. ಕಂಪೇರ್ ಮಾಡಿ ಇದಕ್ಕೆ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ ಅಂದ್ರೆ ಅದರ ಲೆಂತ್ ಯಾವ್ದು ಜಾಸ್ತಿ ಇದೆ, ಯಾವ್ದು ಕಡಿಮೆ ಇದೆ. ಸ್ಪಷ್ಟವಾಗಿ ಕಾಣುತ್ತೆ ನಮ್ಗೆ ಓ ಎಂ ಲೆಂತ್ ಜಾಸ್ತಿ ಅದ, ಹೌದಲ್ಲ? ಉದ್ದವಾದಂಥ ರೇಖೆ ಓ ಎನ್. ಇದು ಕಂಪೇರ್ ಮಾಡಿದರೆ ಓ ಎಂಗಿಂತ ಓ ಎನ್ ಕಡಿಮೆ ಅಳತೆಯನ್ನು ಹೊಂದಿದೆ, ಕಡಿಮೆ ಉದ್ದ ಅದ. ಆಮೇಲೆ ಓ ಎಂ
ಇದು ಓ ಬೇಡ, ಇದು ಓ ಪಿ ಅಂತ ತಗೊಳ್ಳೋಣ. ಓ ಪಿ, ಇದು ಓ ಪಿ, ಇವು ಕಂಪೇರ್ ಮಾಡಿದ್ರೆ ಸಣ್ಣದಲ್ಲ. ಹೀಗೆ ಮಾಡ್ಕೋತ ಬಂದೀವಿ ಅಂತಂದರೆ ಇಲ್ಲಿ ಒಂದು ಗಮನಿಸಿ, ಇಲ್ಲಿ ಒಂದು ಎಸ್ ಅಂತ ತೊಗೊಂಡಿವಿ ಅಂತ ತಿಳ್ಕೊ, ಓ ಎಸ್. ಇದೇನಾಗತ್ತೆ, ಇವು ಕಂಪೇರ್ ಮಾಡಿದ್ರೆ ಚಿಕ್ಕದಲ್ಲ. ಬೇಕಾದ್ರೆ ಇನ್ನೊಂದು ರೇಖೆ ತಗೊಳ್ಳಿ, ಇದೊಂದು ರೇಖೆ ತೊಗೊಂಡೆ ಅಂತ ತಿಳ್ಕೊ, ಇದು ಎ. ಇದೇನಾಗತ್ತೆ ನೋಡಿ, ಇವು ಕಂಪೇರ್ ಮಾಡಿದ್ರೆ ಓ ಎಮ್ ಅತಿ ದೊಡ್ಡದು, ಓ ಎನ್ ಓ ಎಮ್ಗಿಂತ ಸಣ್ಣದು, ಆಮೇಲೆ ಓ ಪಿ ಇವು ಎರಡಕ್ಕಿಂತ ಚಿಕ್ಕದು, ಓ ಎ ಇವು ಮೂರಕ್ಕಿಂತ ಚಿಕ್ಕದು, ಓ ಎಸ್ ಇವುಗಳಿಗಿಂತ ಚಿಕ್ಕದು. ಓಕೆ, ಆಮೇಲೆ ಈ ಕಡೆನೂ ಬೇಕಾದ್ರೆ ಹೇಳಿಬೋದು ನೀವು, ಈ ರೇಖೆ ಇದು ನೀವು ಜಾಸ್ತಿ ಅಳತೆ ಆಗತ್ತೆ. ಅದಕ್ಕೆ ಓ ಎಸ್ ಕಂಪೇರ್ ಮಾಡಿದ್ರೆ ಈ ರೇಖೆ ಜಾಸ್ತಿ ಅಳತೆ ಹೊಂದಿದೆ. ಇನ್ನೊಂದು ಹೀಗೆ ಅಂದ್ರೆ ಏನಾಯಿತು, ಇವು ದೂರ ಹೋದಂಗೆ ಅಳತೆ ಹೆಚ್ಚಾಗತ್ತೆ. ಇಲ್ಲೊಂದು ಪಾಯಿಂಟ್ ಏನು ತೊಗೊಂಡಿನಿ, ಇಲ್ಲಿಂದ ಈ ರೇಖೆಗೆ ದೂರ ಅಳತೆ ಮಾಡಾಕತ್ತೀನಿ, ಎಷ್ಟು ಡಿಸ್ಟೆನ್ಸ್ ಅದ, ಅಂತರ ಎಷ್ಟದಂತ ಚೆಕ್ ಮಾಡಿದರೆ ಈ ಕಡೆ ದೂರ ಹೋದಾಗ ಏನಂತಂದ್ರೆ ಅಳತೆ ಹೆಚ್ಚಾಗತ್ತೆ, ಸಮೀಪ ಬಂದಾಗ ಏನಂತಾರೆ ಕಡಿಮೆ ಆಗತ್ತೆ. ಒಂದು ಬಿಂದುವಿನಲ್ಲಿ ಮಾತ್ರ ಇದು ಸ್ಥಿರ, ಇದು ಅತಿ ಚಿಕ್ಕ ರೇಖೆ ಆಗತ್ತೆ. ಅದು ಯಾವುದು ಗೊತ್ತೇನೋ, ಅದು ಲಂಬ ರೇಖೆ ಆಗಿರುತ್ತೆ. ಇದು 90 ಡಿಗ್ರಿನ ಹೊಂದಿರುತ್ತೆ. ಅಂದ್ರೆ ಇವು ರೇಖೆಗಳನ್ನು ಕಂಪೇರ್ ಮಾಡಿದ್ರೆ ಒಂದು ರೇಖೆ ತಗೊಂಡಿರ್ತೀವಲ್ಲ, ಈ ಒಂದು ರೇಖೆಯಿಂದ ಒಂದು ಬಿಂದುವಿಗೆ ಅಂದ್ರೆ ಇದ್ರ ಮೇಲೆ ಇರಲಾರ್ದಂಥ ಬಿಂದುವಿನಿಂದ, ಅದಕ್ಕೆ ನಾವು ಸರಳ ರೇಖಾಗತವಲ್ಲದ ಬಿಂದು ಅಂತಂತೀವಿ. ಈ ಸರಳ ರೇಖಾಗತವಲ್ಲದ ಬಿಂದು ಈ ರೇಖೆಗೆ ಎಷ್ಟು ದೂರ ಅಂತ ನಾವು ನೋಡಬೇಕಾಗಿತ್ತು ಅಂತಂದ್ರೆ, ಯಾವುದು ಅತಿ ಚಿಕ್ಕ ದೂರ ಇರುತ್ತಂದ್ರೆ ಲಂಬ ಮಾತ್ರ ಅತಿ ಕನಿಷ್ಠ ದೂರವನ್ನು ಹೊಂದಿರುತ್ತೆ. ಉಳ್ಕಿದ ರೇಖೆ ಏನಾಗಿರುತ್ತವ, ಆ ಲಂಬ ರೇಖೆಗಿಂತ ಜಾಸ್ತಿ ಅಳತೆಯನ್ನು ಹೊಂದಿರುತ್ತೆ. ಓಕೆ, ಅಂದ್ರೆ ಇಲ್ಲಿ ಓ ಎಸ್ ಇದೊಂದು ಎಕ್ಸ್ ವೈ ಒಂದು ರೇಖೆಗೆ ಏನಾಗಿರುತ್ತೆ, ಇದು ಲಂಬ ರೇಖೆಯಾಗಿರುತ್ತೆ. ಅಂದ್ರೆ ಓ ಎಸ್ ಲಂಬ ಯಾವುದು ಎಕ್ಸ್ ವೈ ಆಗತ್ತೆ. ಇವು ಉಳಿದು ಲಂಬ ಆಗಲ್ಲ, ಅವು ಗೊತ್ತಾಯ್ತು, ಉಳಿದು ಲಂಬ ಆಗಲ್ಲ. ಲಂಬ ಒಂದೇ ರೇಖೆ ಆಗಿರುತ್ತೆ, ಅದು ಉಳಿದ ರೇಖೆಗಿಂತ ಅತಿ ಚಿಕ್ಕ ಅಳತೆಯನ್ನು, ಅತಿ ಕಡಿಮೆ ಅಳತೆಯನ್ನು ಹೊಂದಿರುತ್ತೆ, ಕಡಿಮೆ ಲೆಂತನ್ನು ಹೊಂದಿರುತ್ತೆ. ಓಕೆ, ಈ ಮಾಹಿತಿ ಗೊತ್ತಾದ್ರೆ ಮಾತ್ರ ನಮಗೆ ಈ ಪ್ರಮೇಯನ್ನು ಪ್ರೂವ್ ಮಾಡಲಿಕ್ಕೆ ಈಜಿ ಆಗುತ್ತೆ. ಓಕೆ, ಪ್ರಶ್ನೆ ಪ್ರಕಾರ ಫಸ್ಟ್ ದತ್ತ ಬರ್ಕೊಂಡು ಬಿಡ್ತೀನಿ. ದತ್ತ ಇದರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನೇ ಬರ್ಕೊಳ್ಬೇಕು. ದತ್ತ ನೋಡಿ, ಇದು ದತ್ತ ಏನಿದೆ, ಓ ಕೇಂದ್ರವಿರುವಂಥ ವೃತ್ತಕ್ಕೆ ಎಕ್ಸ್ ವೈ ಒಂದು ಸ್ಪರ್ಶಕವಾಗಿದೆ. ಆಮೇಲೆ ಓ ಪಿ ಅನ್ನೋದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವಾಗಿದೆ ಅಂತ ಬರೆಯೋದಿಷ್ಟು. ಓ ಕೇಂದ್ರವಿರುವ ವೃತ್ತಕ್ಕೆ ವೃತ್ತಕ್ಕೆ ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಯಾವುದದು, ಎಳೆದ ತ್ರಿಜ್ಯ ಓ ಪಿ ಆಗಿದೆ. ಓ ಪಿ ತ್ರಿಜ್ಯ ಆಗಿದೆ. ಮತ್ತು ಎಕ್ಸ್ ವೈ ಅನ್ನೋದು ಏನದು, ಸ್ಪರ್ಶಕವಾಗಿದೆ. ಎಕ್ಸ್ ವೈ ಸ್ಪರ್ಶಕವಾಗಿದೆ ಅಂತ ಬರೀತೀವಿ. ಓಕೆ, ಇಷ್ಟ ಕೊಟ್ರಲ್ಲ ಇದರಲ್ಲಿ ದತ್ತದಲ್ಲಿ. ಓಕೆ, ನೆಕ್ಸ್ಟ್ ಸಾಧನೀಯ. ಏನಂತ ಸಾಧಿಸಬೇಕಾಗಿದೆ, ನಾವು ಸಾಧನೀಯ ಮಾಡಬೇಕು, ಏನಂತ ಪ್ರೂವ್ ಮಾಡಬೇಕಾಗಿದೆ. ಇದರಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತಾ ಅಂತ ಪ್ರೂವ್ ಮಾಡಬೇಕಾಗಿದೆ. ಅಂದ್ರೆ ಏನು, ಓ ಪಿ ಇದು ಎದಕ್ಕೆ ಲಂಬ ಅಂತ ಪ್ರೂವ್ ಮಾಡಬೇಕು, ಎಕ್ಸ್ ವೈಗೆ ಪ್ರೂವ್ ಮಾಡಬೇಕು. ಎಕ್ಸ್ ವೈಗೆ ಏನಂತಂದ್ರೆ ಓ ಪಿ ಲಂಬವಾಗಿದೆ ಅಂತ ನಾವು ಸಾಧಿಸಬೇಕಾಗಿದೆ. ಓಕೆ, ಸಾಧನೀಯ ಆಯಿತು. ಒಂದಿಷ್ಟು ಸ್ವಲ್ಪ ರಚನೆ ಮಾಡ್ಕೊಳ್ಳೋಣ. ಇದರಲ್ಲಿ ರಚನೆ ಏನು ರಚನೆ ಮಾಡೋಣ ಅಂತಂದ್ರೆ, ಒಂದು ರೇಖೆ ರಚನೆ ಮಾಡ್ಕೊಳ್ತಿದ್ರ ಮೇಲೆ. ಓಕೆ, ಒಂದು ರೇಖೆ ಓ ಇಂದ ಎಕ್ಸ್ ವೈಗೆ ಒಂದು ರೇಖೆ ರಚನೆ ಮಾಡ್ಕೊಳ್ತೀನಿ ಇದಕ್ಕೆ. ಓಕೆ, ಇದೊಂದು ರೇಖೆ ತಗೊಂಡಿನಿ.
ಸರಿನಾ? ಇದಕ್ಕೆ ಕಲರ್ ಚೇಂಜ್ ಮಾಡೋಣ. ಇದರಲ್ಲಿ ಇದಕ್ಕೆ ಆರ್ ಅಂತ ತಗೊಳ್ತೀನಿ, ಇದಕ್ಕೆ ಓ ಆರ್ ರೇಖೆ ಅಂತ ತಗೊಳ್ತೀನಿ. ಇದು ಪಿ ಆಗಿದೆ, ಇದು ಕ್ಯೂ ಅಂತ ತಗೊಳ್ತೀನಿ. ಕ್ಯೂ ಬಿಂದುವಿನಲ್ಲಿ ಇವು ಟಚ್ ಆಗ್ಯದ. ಏನು ಮಾಡೋಣ ಇದಕ್ಕೆ? ಫಸ್ಟ್ ಓ ಆರ್ ಅನ್ನು, ಓ ಆರ್ ರೇಖೆಯನ್ನು ನೋಡಿ, ಓ ಆರ್ ರೇಖೆಯನ್ನು ಎಕ್ಸ್ ವೈ ರೇಖೆಗೆ, ಎಕ್ಸ್ ವೈಗೆ ಅಂತ ಬರೆಯೋಣ. ಎಕ್ಸ್ ವೈ ರೇಖೆಗೆ ಆರ್ ಬಿಂದುವಿನಲ್ಲಿ ಸಂಧಿಸುವಂತೆ ರಚಿಸಿದೆ ಅಥವಾ ಎಳೆಯಲಾಗಿದೆ ಅಂತ ನಾವು ಬರೀಬಹುದು. ಎಳೆಯಲಾಗಿದೆ. ಓಕೆ, ಇಷ್ಟಾಯ್ತು. ಈಗ ಸಾಧನೆ ಮಾಡೋಣ. ಸಾಧನೆ ಹೇಗಿದೆ? ಈಸಿ ಅದ ಇದು ಸಾಧನೆ. ನೋಡಿ, ಇದರಲ್ಲಿ ಇದರ ಗಮನಿಸಿದನ. ಫಸ್ಟ್ ಇದು ಓ ಕೇಂದ್ರವಿರುವಂಥ ವೃತ್ತದ. ಇದರಲ್ಲಿ ಓ ಪಿ ತ್ರಿಜ್ಯ ಇದೆ, ಎಕ್ಸ್ ವೈ ಸ್ಪರ್ಶಕದ. ಓಕೆನಾ? ಅದನ್ನೇ ಬೇಕಾದ್ರೆ ಬರೆಯೋಣ. ಎಕ್ಸ್ ವೈ ಸ್ಪರ್ಶಕ ರೇಖೆ, ಎಕ್ಸ್ ವೈ ಸ್ಪರ್ಶಕ ರೇಖೆಗೆ ಪಿ ಬಿಂದುವಿನಲ್ಲಿ, ಪಿ ಸ್ಪರ್ಶ ಬಿಂದುವಿನಲ್ಲಿ, ಸ್ಪರ್ಶಕ ಅಥವಾ ಸ್ಪರ್ಶ ಬಿಂದುವಿನಲ್ಲಿ ಓ ಪಿ ತ್ರಿಜ್ಯವಾಗಿದೆ ಅಂತ ಬರೆಯೋಣ. ತ್ರಿಜ್ಯವಾಗಿದೆ. ಓಕೆ, ರೈಟ್. ಇದರಲ್ಲಿ ಗಮನಿಸಿ, ಇಲ್ಲಿ ಓ ಪಿ ಮತ್ತು ಓ ಕ್ಯೂ ಈಕ್ವಲ್ ಆಗುತ್ತೆ. ಗೊತ್ತಾ? ಓ ಪಿ ಮತ್ತು ಓ ಕ್ಯೂ ಎರಡು ಈಕ್ವಲ್ ಆಗುತ್ತೆ. ಯಾಕೆ? ಅವು ಎರಡು ತ್ರಿಜ್ಯಗಳದಾವು. ಓ ಪಿ ಮತ್ತು ಓ ಕ್ಯೂ ಎರಡು ತ್ರಿಜ್ಯಗಳದಾವು. ಆದ್ದರಿಂದ ಇಲ್ಲಿ ಓ ಪಿ ಇಸ್ ಈಕ್ವಲ್ ಟು ಓ ಕ್ಯೂ ಆಗಿರುತ್ತೆ. ಓ ಪಿ ಇಸ್ ಈಕ್ವಲ್ ಟು ಓ ಕ್ಯೂ. ಯಾಕೆ? ಅವು ಎರಡು ತ್ರಿಜ್ಯಗಳದಾವ. ಅವು ತ್ರಿಜ್ಯಗಳು ಸಮ ಅದಾವ. ಓಕೆ, ನೆಕ್ಸ್ಟ್ ನೋಡಿ ಇದನ್ನು. ಈ ಓ ಆರ್ ರೇಖೆ ಇದು ಓ ಪಿಗಿಂತ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಓ ಆರ್ ವೃತ್ತದ ಹೊರಗದ. ನೋಡೋದು ವೃತ್ತದ ಹೊರಗದಪ್ಪ ಅಂತಂದ್ರೆ ಅದು ತ್ರಿಜ್ಯಕ್ಕಿಂತ ಹೆಚ್ಚಾದ ಅಂತ ಅರ್ಥ. ಅದು ಅಂದ್ರೆ ಓ ಆರ್ ರೇಖೆದಾಗ ನೋಡಿ, ಓ ಆರ್ ರೇಖೆಯಲ್ಲಿ ಓ ಆರ್ನ ಹಿಂಗೆ ಬರಿಬಹುದಾ? ಓ ಕ್ಯೂ ಪ್ಲಸ್ ಇದು ಕ್ಯೂ ಆರ್ ಆಗಿದೆ. ಎರಡು ಭಾಗವನ್ನು ಹೊಂದಿದೆ. ಇದು ಓ ಕ್ಯೂ ಮತ್ತು ಕ್ಯೂ ಆರ್ನ ಹೊಂದಿದೆ. ಓಕೆ, ಅಂದರೆ ಇಲ್ಲಿ ಓ ಕ್ಯೂ ಏನಾಗುತ್ತೆ? ಓ ಕ್ಯೂ ಇಸ್ ಈಕ್ವಲ್ ಟು ಓ ಪಿ ಈಕ್ವಲ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಅವು ಎರಡು ತ್ರಿಜ್ಯಗಳದಾವ ಅಂತ ಹೇಳಿವಿ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಓ ಆರ್ ಇದು ಗ್ರೇಟರ್ ದೆನ್ ಎದಕ್ಕೆ? ಓ ಕ್ಯೂಕ್ಕೆ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತೀವಿ ಇಲ್ಲ. ಅಂದ್ರೆ ಓ ಕ್ಯೂ ಮತ್ತು ಓ ಆರ್ನ ಕಂಪೇರ್ ಮಾಡಿದ್ರೆ ಓ ಆರ್ ರೇಖೆಯು ಓ ಕ್ಯೂ ರೇಖೆಗಿಂತ ಹೆಚ್ಚಿನ ಅಳತೆಯನ್ನು ಹೊಂದಿದೆ ಅಂತ ಬರ್ದಂಗಿದು. ನೋಡಿ, ಇದನ್ನು ಹೀಗೆ ಬರಿಬಹುದಾ ನಾನು? ಓ ಆರ್ ಗ್ರೇಟರ್ ದೆನ್ ಓ ಕ್ಯೂ ಎದಕ್ಕೆ ಈಕ್ವಲ್ ಆಗತ್ತೆ ಅಂತ ಹೇಳಿನಿ? ಓ ಪಿಗೆ ಈಕ್ವಲ್ ಆಗತ್ತೆ ಅಂತ ಹೇಳಿನಿ. ಕಾರಣ ಏನಪ್ಪ ಅಂತಂದ್ರೆ ಓ ಪಿ ಇಸ್ ಈಕ್ವಲ್ ಟು ಓ ಕ್ಯೂ ಅಂತ ಹೇಳಿವಿ. ಓಕೆನಾ? ನೋಡಿ, ಈ ರೇಖೆಗೆ ಓ ಆರ್ ಮತ್ತು ಓ ಪಿ ಕಂಪೇರ್ ಮಾಡಿದ್ರೆ ಇದಕ್ಕೆ ಅತಿ ಚಿಕ್ಕ ರೇಖೆ ಯಾವುದಾಗಿರುತ್ತೆ? ಓ ಪಿ ರೇಖೆ ಆಗಿರುತ್ತೆ. ಓ ಕ್ಯೂ ಜಾಸ್ತಿ ಅಂತ ಹೇಳಿದೀವಿ ನಾವು ಆಲ್ರೆಡಿ. ಯಾವುದು? ಓ ಆರ್. ಓ ಕ್ಯೂ ಮತ್ತು ಓ ಪಿ ಈಕ್ವಲ್ ಅದ. ಓ ಆರ್ ರೇಖೆ ಮತ್ತು ಓ ಪಿ ರೇಖೆಯನ್ನು ಕಂಪೇರ್ ಮಾಡಿದ್ರೆ ಓ ಆರ್ ರೇಖೆ ಹೆಚ್ಚಿನ ಅಳತೆಯನ್ನು ಹೊಂದಿದೆ, ಲೆಂತ್ನಲ್ಲಿ ಜಾಸ್ತಿ ಇದೆ. ಇದಕ್ಕೆ ಮತ್ತೆ ನೋಡಿ, ಇವು ಎರಡನ್ನು ಕಂಪೇರ್ ಮಾಡಿದರೆ ಅತಿ ಚಿಕ್ಕದೇ ಯಾವುದು? ಓ ಪಿ ಆಗಿರುತ್ತೆ. ಇನ್ನು ಬೇರೆ ಯಾವುದೇ ರೇಖೆ ರಚನೆ ಮಾಡಿದ್ರು ಓ ಪಿನೇ ಅತಿ ಚಿಕ್ಕದಾಗಿರುತ್ತೆ. ನಾವು ಚಟುವಟಿಕೆಯಲ್ಲಿ ಏನು ಹೇಳಿದ್ದೀವಿ? ಅತಿ ಚಿಕ್ಕ ರೇಖೆ ಒಂದು ಬಿಂದುವಿಗೆ, ಅಂದರೆ ಈ ರೇಖೆಗೆ, ಈ ಬಿಂದುವಿನಿಂದ ಎಳೆದಿರುವಂಥ ಈ ರೇಖೆಗೆ
ಏನಾಗಿರುತ್ತೆ ದೂರ, ಅತಿ ಚಿಕ್ಕ ದೂರ ಏನಾಗಿರುತ್ತದು ಲಂಬವಾಗಿರುತ್ತೆ ಅಂತ ಹೇಳಿದ್ದೀವಿ. ಓಕೆನಾ? ಅಂದ್ರೆ ಏನಂದು ಬರೀಬಹುದು ನಾವು, ಏನಂದು ಬರೀಬಹುದು, ಆದ್ದರಿಂದ ಒ ಪಿ ಲಂಬ ಏನು ಎಕ್ಸ್ ವೈ ಅಂತ ಬರೀಬಹುದು. ಕಾರಣ ಏನಪ್ಪ ಅಂತಂದ್ರೆ ಅತಿ ಚಿಕ್ಕ ರೇಖೆಯು ಒಂದು ಸರಳ ರೇಖೆಗೆ ಕೇಂದ್ರ ಬಿಂದುವಿನಿಂದ ಅಥವಾ ಒಂದು ಬಿಂದುವಿನಿಂದ ಎಳೆದಂಥ ರೇಖೆ ಅತಿ ಚಿಕ್ಕ ಅಳತೆ ಹೊಂದಿತ್ತಂತಂದ್ರೆ ಅದೇನಾಗಿರುತ್ತೆ ಲಂಬವಾಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಯಾಕಂತಂದ್ರೆ ಒ ಪಿಯು ಚಿಕ್ಕ ಅಳತೆಯನ್ನು ಹೊಂದಿದೆ ಅಂತ ಬರೆಯೋಣ. ಚಿಕ್ಕ ಅಳತೆಯನ್ನು ಹೊಂದಿರುತ್ತದೆ ಅಥವಾ ಹೊಂದಿದೆ ಅಂತ ಬರಿತೀವಿ. ಓಕೆ, ಆದ್ದರಿಂದ ಒ ಪಿ ಅನ್ನೋದು ಏನಾಗಿರುತ್ತಾ ಎಕ್ಸ್ ವೈಗೆ ಲಂಬವಾಗಿರುತ್ತಾ ಅಂತ ಅನ್ನೋದು, ಇಷ್ಟೇ ಇದು ಪ್ರೂವ್ ಮಾಡೋದು. ಓಕೆ, ಅಂದರೆ ಇದರಲ್ಲಿ ಮೇನ್ ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಇದು ಲಂಬ ರೇಖೆ ಅಂತಂದ್ರೆ ಈ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯ ಅದು ಲಂಬ ಅಂತ ಹೇಳಬೇಕು ಅಂತಂದ್ರೆ ಅದು ಅತಿ ಚಿಕ್ಕ ಅಳತೆಯನ್ನು ಹೊಂದಿರಬೇಕು. ಈ ಕಡೆ ಮಾಡಿದೀವಿ ಅಂತಂದ್ರೂ ಅಳತೆ ಜಾಸ್ತಿ ಆಗಿರುತ್ತೆ, ಅಂದರೆ ಅತಿ ಚಿಕ್ಕದ ಅಳತೆ ಯಾವುದಾಗಿರುತ್ತೆ ಅದು ಲಂಬವಾಗಿರುತ್ತೆ ಅನ್ನೋದನ್ನು ಗಮನಿಸಬೇಕು. ಇಷ್ಟೇ ಇದನ್ನು ಮಾಡೋದು. ಓಕೆ, ಸಾಧನೆ. ಇವುಗಳ ಆಧಾರದ ಮೇಲೆ ಅಭ್ಯಾಸದಾಗಿನ ಕೆಲವು ಹೇಳಿಕೆಗಳಾದ ಅದನ್ನು ಭರ್ತಿ ಮಾಡಬೇಕು. ನೋಡಿ, ಇದರಲ್ಲಿ ಫಸ್ಟು ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ದೀವಿ. ಎಷ್ಟು ಸ್ಪರ್ಶಕಗಳೆಷ್ಟು ಎಳಿಬಹುದು? ಇದು ವೃತ್ತದಪ್ಪ ಕೇಂದ್ರ ಬಿಂದು. ಎಷ್ಟು ಬಿಂದುಗಳದ? ಒಂದು ಬಿಂದುವಿನಿಂದ ಒಂದು ಸ್ಪರ್ಶಕ್ಕೆ ಎಳಿತೀವಿ ಅಂದರೆ ಇದರಲ್ಲಿ ಎಷ್ಟು ಬಿಂದುಗಳಿರ್ತಾವ? ಅನೇಕ ಬಿಂದುಗಳಿರ್ತಾವ. ಅಂದರೆ ಎಷ್ಟು ಸ್ಪರ್ಶಕ್ಕೆ ಎಳಿಬಹುದು? ಹಲವಾರು ಅನೇಕ ಸ್ಪರ್ಶಗಳನ್ನು ಎಳಿಬಹುದು ಅಥವಾ ಅಸಂಖ್ಯಾತ ಸ್ಪರ್ಶಕಗಳನ್ನು ಎಳಿಬಹುದು. ಅನೇಕ ಅಂತಲೂ ಬರೀಬಹುದು ಅಥವಾ ಅಸಂಖ್ಯಾತ ಸ್ಪರ್ಶಕಗಳನ್ನು ಎಳೆಯಬಹುದು ಅಂತ ಬರೀರಿ. ಓಕೆ, ಇನ್ನು ಬಿಟ್ಟ ಸ್ಥಳ ತುಂಬಿರಿ ಅಂತದ. ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ. ವೃತ್ತವನ್ನು ಸ್ಪರ್ಶಕವೊಂದು, ನೋಡಿ ಸ್ಪರ್ಶಕವೊಂದು ಎಷ್ಟು ಬಿಂದುವಿನಲ್ಲಿ ಛೇದಿಸ್ತದೆ? ಒಂದೇ ಬಿಂದು, ಹೌದಲ್ಲ? ಒಂದೇ ಒಂದು ಬಿಂದು. ಸ್ಪರ್ಶಕ ಅಂತಂದ್ರೆ ಗೊತ್ತಾಗ್ಬಿಡ್ಬೇಕು, ಅದು ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸುತ್ತೆ. ಎಷ್ಟು ಬಿಂದುಗಳ ಸಂಖ್ಯೆ? ಒಂದೇ ಬಿಂದು. ಅದು ಎರಡು ಬಿಂದುವಿನ ಮೂಲಕ ಹಾದು ಹೋಗ್ತಿತ್ತೇನೆ ಅಂತೀವಿ, ಅದಕ್ಕೆ ಛೇದಕ ರೇಖೆ ಅಂತಂತೀವಿ, ಹೌದಲ್ಲ? ನೋಡಿ, ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವಂಥ ರೇಖೆ ಇದು ವೃತ್ತದಪ್ಪ. ಎರಡು ಬಿಂದುವಿನಲ್ಲಿ ಛೇದಿಸೋದು ಇದೊಂದು ಅದಂತ ತಿಳ್ಕೊಳ್ಳಿ. ಇಲ್ಲೊಂದು ಬಿಂದುವಿನಲ್ಲಿ ಛೇದಿಸೋದಂತಂದ್ರೆ ಇದಕ್ಕೇನಂತೀವಿ? ಛೇದಕ ರೇಖೆ ಅಂತಂತೀವಿ. ವೃತ್ತವನ್ನು ಎರಡು ಬಿಂದುಗಳಲ್ಲಿ ಛೇದಿಸುವಂಥ ರೇಖೆಯೇ ಛೇದಕ ರೇಖೆ ಅಂತ ಬರೀಬೇಕು. ಏನಿದು? ಛೇದಕ ರೇಖೆ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ಸಮಾಂತರ ಸ್ಪರ್ಶಕಗಳು ನೋಡಿ, ವೃತ್ತ, ಇದಕ್ಕೆ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ, ಇದು ಎಷ್ಟು ಹೊಂದಿರುತ್ತೆ? ಗರಿಷ್ಠ ಸಂಖ್ಯೆ. ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು? 2. ಹೌದಲ್ಲ? 2 ಅಲ್ಲ, ಮತ್ತು ಬೇರೆ ಕಡೆ ಅಂತ ಆಗಲ್ಲ. ಇದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇರುತ್ತೆ ಅಂತ ಹೇಳಿದ್ದೀವಿ. ಓಕೆ, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು? 2. ಇನ್ನೊಂದು, ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದು. ಇದು ಆಲ್ರೆಡಿ ಹೇಳಿವಿ. ಒಂದು ವೃತ್ತ ಸ್ಪರ್ಶಕ, ಒಂದು ವೃತ್ತ ತಗೊಂಡಿವಿ, ಇದು ಬಿಂದು. ವೃತ್ತ ಸ್ಪರ್ಶಕ ಈ ಬಿಂದುವಿನಲ್ಲಿ ಸ್ಪರ್ಶಿಸಿದೆ. ಇದು ಎಕ್ಸ್ ವೈ ಅನ್ನೋದು ಸ್ಪರ್ಶಕ ರೇಖೆ, ಇದು ಸ್ಪರ್ಶಕ ರೇಖೆ, ಇದು ಸ್ಪರ್ಶಕ ಬಿಂದು. ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವ ಸಾಮಾನ್ಯ ಬಿಂದುವೇ ಸ್ಪರ್ಶ ಬಿಂದು ಅಥವಾ ಸ್ಪರ್ಶಕ ಬಿಂದು ಅಂತ ಹೇಳ್ತೀವಿ. ಸ್ಪರ್ಶ ಬಿಂದು ಅಥವಾ ಸ್ಪರ್ಶಕ ಬಿಂದು ಅಂತ ಅನ್ಬೇಕಾದ್ರೆ ಇದಕ್ಕೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಅಂತಾರೆ. ಅದಕ್ಕೆ ಸ್ಪರ್ಶಕ ಬಿಂದು ಅಥವಾ ಸ್ಪರ್ಶ ಬಿಂದು ಅಂತಲೂ ಹೇಳ್ಬೋದು. ಓಕೆ, ಇನ್ನೊಂದು, ಇದರಲ್ಲಿ ಈ ಪ್ರಶ್ನೆ ಹೀಗದ. 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ. ಓಕೆ, ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಓ ಕ್ಯೂ 12 ಸೆಂಟಿಮೀಟರ್ ಆದರೆ ಪಿ ಕ್ಯೂ ಉದ್ದ ಎಷ್ಟು ಅಂತದೆ.
ಓಕೆ, ಒಂದು ವೃತ್ತ ರಚನೆ ಮಾಡ್ಕೊಳ್ತೀನಿ ನೋಡಿ. ವೃತ್ತ, ಇದು ವೃತ್ತ ತಗೊಳ್ಳೋಣ. ಇದರಲ್ಲಿ ವೃತ್ತ ಆಯಿತು. 5 ಸೆಂಟಿಮೀಟರ್ ತ್ರಿಜ್ಯಿರುವ ವೃತ್ತಕ್ಕೆ ಇದಕ್ಕೆ ತ್ರಿಜ್ಯ ಎಷ್ಟದಂತ 5 ಸೆಂಟಿಮೀಟರ್ ಅಂತ. ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ. ಇದರಲ್ಲಿ ಪಿ ಕ್ಯೂ ಒಂದು ಸ್ಪರ್ಶಕ ತಗೊಳ್ಳೋಣ. ಒಂದು ಸ್ಪರ್ಶಕ ಪಿ ಕ್ಯೂ ಅಂತ ತಗೊಳ್ತೇನೆ. ಇದು ಪಿ ಕ್ಯೂ ಸ್ಪರ್ಶಕ. ಪಿ ಕ್ಯೂ ಸ್ಪರ್ಶಕ. ಇದರಲ್ಲಿ ತ್ರಿಜ್ಯ ಎಷ್ಟದ? ತ್ರಿಜ್ಯ 5 ಸೆಂಟಿಮೀಟರ್. ತ್ರಿಜ್ಯ 5 ಸೆಂಟಿಮೀಟರ್ ಅದ. ಇದೊಂದು ಬಿಂದು ತಗೊಳ್ತೀನಿ, ಕೇಂದ್ರ ಬಿಂದು. ಇದಕ್ಕೊಂದು ತ್ರಿಜ್ಯ ತಗೊಳ್ತೀನಿ. ಇದೊಂದು ತ್ರಿಜ್ಯ, ಒಂದು ತ್ರಿಜ್ಯ ತಗೊಂಡಿನಿ. ಈ ತ್ರಿಜ್ಯ ಎಷ್ಟು? 5 ಸೆಂಟಿಮೀಟರ್ ಅಂತ. ಇದು 5 ಸೆಂಟಿಮೀಟರ್. 5 ಸೆಂಟಿಮೀಟರ್. ಪಿ ಬಿಂದುವಿನಲ್ಲಿ ಇದು ಬಿಂದು ಪಿ ಬಿಂದು ತಗೊಳ್ತೀವಿ. ಎಳೆದ ತ್ರಿಜ್ಯದ ಸ್ಪರ್ಶಕ ಪಿ ಕ್ಯೂ ಅಂತ ತಗೊಳ್ಳೋಣ. ಇದಕ್ಕೆ ಪಿ ಕ್ಯೂ ಸ್ಪರ್ಶಕ ಇಲ್ಲಿಂದ ಇಲ್ಲಿ ತನಕ ಇದು ಪಿ ಕ್ಯೂ ಅಂತ ತಗೊಳ್ತೀನಿ. ಇಲ್ಲೊಂದು ಬಿಂದು ಗುರುತು ಮಾಡ್ಕೊಳ್ತೀನಿ. ಇದು ಓ ವೃತ್ತ ಕೇಂದ್ರ. ವೃತ್ತ ಕೇಂದ್ರ ಓ ಅಂತೀವಿ. ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಇಲ್ಲಿಂದ ಇಲ್ಲಿ ತನ ಅಂತಂದ್ರೆ ಕ್ಯೂ ಬಿಂದುವಿನಲ್ಲಿ ಸಂಧಿಸ್ತ. ಓಕೆ, ಇಲ್ಲಿಂದ ಇಲ್ಲಿ ಕ್ಯೂ ಬಿಂದುವಿನಲ್ಲಿ ಸಂಧಿಸಿದೆ. ಓಕೆ, ಇದು ಕ್ಯೂ ಬಿಂದುವಿನಲ್ಲಿ ಸಂಧಿಸಿದೆ. ಇನ್ನೊಂದ್ಸಲ ನೋಡಿ. 5 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ, ತ್ರಿಜ್ಯ ಎಷ್ಟು? 5 ಸೆಂಟಿಮೀಟರ್ ಇರುವಂಥ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಇದು ಸ್ಪರ್ಶಕ ಬಿಂದು ಪಿ. ಯಾವುದದು? ಪಿ ಕ್ಯೂ ಸ್ಪರ್ಶಕ ಅಂದೀವಿ. ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಓಕೆ, ಇಲ್ಲಿ ಓ ಕ್ಯೂ 12 ಸೆಂಟಿಮೀಟರ್ ಅಂತ. ಓ ಕ್ಯೂ ಇದು 12 ಸೆಂಟಿಮೀಟರ್. ಆದರೆ ಪಿ ಕ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ಇದು ಎಷ್ಟದಂತ ಕಂಡುಹಿಡಿಬೇಕು. ಓಕೆ, ಏನಂತ ಹೇಳಿದ್ವಿ ನಾವು? ಸ್ಪರ್ಶಕಕ್ಕೆ ತ್ರಿಜ್ಯದಿಂದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು, ಅಂದರೆ ಇದು ಈ ರೇಖೆಯು ಲಂಬವಾಗಿರುತ್ತಾ 90 ಡಿಗ್ರಿಯನ್ನು ಹೊಂದಿರುತ್ತಾ. ಓಕೆ, ಸ್ಪರ್ಶ ರೇಖೆಗೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು 90 ಡಿಗ್ರಿಯನ್ನು ಉಂಟು ಮಾಡುತ್ತದೆ ಅಥವಾ ಲಂಬವಾಗಿರುತ್ತದೆ ಅಂತ ಹೇಳಿದ್ದೀವಿ. ಅಂದರೆ ಇದು 90 ಡಿಗ್ರಿ ಆಯಿತು. ಈಗ ತ್ರಿಭುಜ ನೋಡಿ. ಓ ಪಿ ಕ್ಯೂ ಎಂಥ ತ್ರಿಭುಜ ಇದು? ಒಂದು ಕೋನ 90 ಡಿಗ್ರಿ ಅದಂತಂದ್ರೆ ಲಂಬಕೋನ ತ್ರಿಭುಜ ಇಲ್ಲ. ಲಂಬಕೋನ ತ್ರಿಭುಜ ಅಂದ್ರೆ ನಾವು ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡ್ತೀವಲ್ಲ. ಓಕೆ, ಅದ್ರ ಪ್ರಕಾರನೇ ಲೆಕ್ಕ ಮಾಡೋಣ. ತ್ರಿಭುಜ ಓ ಪಿ ಕ್ಯೂನಲ್ಲಿ ನೋಡಿ. ತ್ರಿಭುಜ ಓ ಪಿ ಕ್ಯೂನಲ್ಲಿ ಯಾವ ಕೋನ 90 ಡಿಗ್ರಿ ಐತಿ? ಇಲ್ಲಿ ಕೋನ ಪಿ = 90 ಡಿಗ್ರಿ ಆಗಿದೆ. ಅಂದರೆ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡ್ತೀವಿಲ್ಲ. ಪೈಥಾಗೋರಸ್ ಪ್ರಮೇಯ ಏನು ಹೇಳಿಕೊಡುತ್ತಾ? ವಿಕರ್ಣದ ಮೇಲಿನ ವರ್ಗವು, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ವಿಕರ್ಣ ಯಾವುದಿಲ್ಲಿ? ಓ ಕ್ಯೂ. ವಿಕರ್ಣದ ಮೇಲಿನ ವರ್ಗವು ಓ ಕ್ಯೂ ಸ್ಕ್ವೇರ್ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಇನ್ನೊಂದು ಯಾವುದು? ಓ ಪಿ ಸ್ಕ್ವೇರ್ ಪ್ಲಸ್ ಇನ್ನೊಂದು ಪಿ ಕ್ಯೂ ಸ್ಕ್ವೇರ್ ಅಂತ ಬರೀತೀವಿ. ಬೆಲೆ ಆದೇಶ ಮಾಡೋಣ. ಓ ಪಿ ಅಂತಂದ್ರೆ 12 ಇದೆ. ಇದು 12 ಸ್ಕ್ವೇರ್ ಅಂತ ಮಾಡೋಣ. ಓ ಪಿ ಅಂತಂದ್ರೆ 5 ಇದೆ. 5 ಸ್ಕ್ವೇರ್ ಪ್ಲಸ್ ಇದು ಓ, ಆಮೇಲೆ ಪಿ ಕ್ಯೂ ಉಳಿತು. ಇದರ ಅಳತೆ ಕಂಡುಹಿಡಿಬೇಕಾಗಿದೆ. ಸರಿ, 12 ವರ್ಗ 144, 5 ವರ್ಗ 25, ಇದು ಪ್ಲಸ್ ಪಿ ಕ್ಯೂ ಸ್ಕ್ವೇರ್, ಇದು 144. ಇದನ್ನು ಲೆಫ್ಟ್ ಸೈಡ್ ತಗೋ, -25 = ಇದು ಪಿ ಕ್ಯೂ ಸ್ಕ್ವೇರ್. ಓಕೆ, ಗೊತ್ತಾಗ್ತಾ ಇದೆನಾ? ಈಗ 144ರಾಗ 25 ಮೈನಸ್ ಮಾಡ್ತೀವಿ. ಎಷ್ಟಾಯ್ತು? 9. ಇದು ಕೈಲೇ ತೊಗೊಳ್ತೀವಿ ಇಲ್ಲ. ಇದು 14 ಆಯಿತು. 14ರಲ್ಲಿ 5 ಹೋದರೆ 9, 3 ಉಳಿತು. 3ರಲ್ಲಿ 2 ಹೋದರೆ 1, ಇದು 1. ಎಷ್ಟು? 119 = ಇದು ಪಿ ಕ್ಯೂ ಸ್ಕ್ವೇರ್. ಸ್ಕ್ವೇರ್ ತೆಗೆದು ರೂಟ್ ಹಾಕಿಬಿಡ್ಲಾ? ಅಂದ್ರೆ ಪಿ ಕ್ಯೂ √119. ಇಷ್ಟು ಸೆಂಟಿಮೀಟ್ರಲ್ಲಿ ಕೊಟ್ಟನ. ಓಕೆ, ಪಿ ಕ್ಯೂ ಎಷ್ಟಾಯಿತು? 119 ಸೆಂಟಿಮೀಟ್ರ್ ಅಂತ ಆಯ್ತದ. ಇದರ ಅಳತೆ ಪಿ ಕ್ಯೂ ಅಳತೆ. ಓಕೆ, ಇದರಲ್ಲಿ ಯಾವ್ದು ಆನ್ಸರ್ ನಮ್ಗೆ ಕರೆಕ್ಟು? ಡಿ ಆಯ್ಕೆ ಕರೆಕ್ಟ್ ಆಗಿದೆ. √119 ಇಷ್ಟು ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ವೃತ್ತವನ್ನು ರಚಿಸಿ.
ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯು ಸ್ಪರ್ಶಕ, ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ ಎರಡು ರೇಖೆಗಳನ್ನು ಎಳೆಯಿರಿ. ಓಕೆ, ಫಸ್ಟ್ ಒಂದು ವೃತ್ತ ರಚನೆ ಮಾಡ್ಕೊಳ್ಳೋಣ. ಒಂದು ವೃತ್ತ ರಚನೆ ಮಾಡಿದ್ದೀವಿ. ಓಕೆ, ಇದು ಕೇಂದ್ರ ಬಿಂದು ಗುರುತು ಮಾಡ್ಕೊಳ್ತೀವಿ. ಓ ಅಂತ ತಗೊಳ್ಳೋಣ. ವೃತ್ತವನ್ನು ರಚನೆ ಮಾಡಿದ್ದೀವಿ. ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿ ಯಾವುದಾದ್ರೂ ಒಂದು ರೇಖೆ ತಗೊಳ್ಳೋಣ. ನಾವು ಕೊಟ್ಟಿರುವಂಥ ರೇಖೆ ತಗೊಳ್ತೀವಿ. ಇದೊಂದು ರೇಖೆ ತಗೊಂಡಿವಿ, ಇದೊಂದು ರೇಖೆ ಅಂತ ತಗೊಂಡಿವಿ. ಇದಕ್ಕೆ ಸಮಾಂತರವಾಗಿ, ಕೊಟ್ಟಿರುವಂಥ ರೇಖೆಗೆ ಸಮಾಂತರವಾಗಿ ವೃತ್ತಕ್ಕೆ ಒಂದು ರೇಖೆಯು ಸ್ಪರ್ಶಕವಾಗಿರುವಂತೆ, ಒಂದು ರೇಖೆ ಇದಕ್ಕೆ ಸ್ಪರ್ಶಕವಾಗಿರಬೇಕು, ಇದು ಸ್ಪರ್ಶಕವಾಗಿರುವಂತೆ ಎಳಿಬೇಕು. ಇದು ಸ್ಪರ್ಶಕ ಅಂದ್ರೆ ಒಂದೇ ಬಿಂದುವಿನಲ್ಲಿ ಎಳೆದಿವೆ, ಸ್ಪರ್ಶಕವಾಗಿರುವಂತೆ. ಓಕೆ, ಇದು ಸ್ಪರ್ಶಕವಾಗಿರುವಂತೆ. ಆಮೇಲೆ ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ, ಇನ್ನೊಂದು ರೇಖೆ ತಗೊಳ್ತೀನಿ, ಅದು ಛೇದಕ ಆಗಿರಬೇಕಂತ. ಛೇದಕ ಅಂದ್ರೆ ಅದು ಎರಡು ಬಿಂದುವಿನ ಮೂಲಕ ಹಾದು ಹೋಗಿರಬೇಕು. ಇದು ಛೇದಕವಾಗಿರುವಂತೆ ನಾವು ರಚನೆ ಮಾಡಬೇಕು. ಓಕೆ, ಇದರಲ್ಲಿ ನೋಡಿ, ಇದು ದತ್ತ ರೇಖೆ, ನಾವೊಂದು ರೇಖೆ ತಗೊಂಡಿವಿ. ಇದಕ್ಕೆ ನೋಡಿ, ಇದಕ್ಕೆ ಸಮಾಂತರವಾಗಿರುವಂತೆ ಒಂದು ಸ್ಪರ್ಶಕ ರೇಖೆ ರಚನೆ ಮಾಡಿದ್ವಿ. ಇದಕ್ಕೆ ಸಮಾಂತರವಾಗಿರುವಂತೆ ಒಂದು ಛೇದಕ ರೇಖೆ ರಚನೆ ಮಾಡಿದ್ವಿ. ಇಲ್ಲಿ ನೋಡಿ, ಎಕ್ಸ್ ವೈ ಕೊಟ್ಟಿರುವಂಥ ರೇಖೆ, ಈ ಇನ್ನೊಂದು ಇದಕ್ಕೆ ಸಮಾಂತರವಾಗಿ ಪಿ ಕ್ಯೂ ರೇಖೆ ತಗೊಂಡಿನಿ. ಇದು ಎಂ ಬಿಂದುವಿನಲ್ಲಿ ಸ್ಪರ್ಶಿಸಿದೆ ಅಂತ ತಗೊಳ್ತೀನಿ. ಅಂದ್ರೆ ಇಲ್ಲಿ ಸ್ಪರ್ಶಕ ಬಿಂದು ಯಾವುದು? ಎಂ. ಇದು ಎಕ್ಸ್ ವೈಗೆ ಪಿ ಕ್ಯೂ ಸಮಾಂತರ ರೇಖೆ. ಇನ್ನು ಎಕ್ಸ್ ವೈಗೆ ಸಮಾಂತರವಾಗಿ ಇನ್ನೊಂದು ಛೇದಕ ರೇಖೆ ತಗೊಂಡಿನಿ. ಇದಕ್ಕೆ ಎಂ ಎನ್ ರೇಖೆ ಅಂತ ತಗೊಳ್ಳೋಣ. ಇದು ಎ ಮತ್ತು ಬಿ ಎರಡು ಬಿಂದುವಿನ ಮೂಲಕ ಹಾದು ಹೋಗಿದೆ, ಛೇದಿಸಿದೆ. ಎರಡು ಬಿಂದು ಮೂಲಕ ಅಥವಾ ಎರಡು ಬಿಂದುನ ಛೇದಿಸುವಂಥ ರೇಖೆಗೆ ಏನಂತೀವಿ ನಾವು? ಛೇದಕ ರೇಖೆ ಅಂತೀವಿ. ಅಂದರೆ ಇದು ಸ್ಪರ್ಶಕ ರೇಖೆ ದತ್ತ ರೇಖೆ ಸಮಾಂತರವಾಗಿದೆ. ಆಮೇಲೆ ಇನ್ನೊಂದು ಛೇದಕ ರೇಖೆಯೂ ಸಹ ದತ್ತ ರೇಖೆಗೆ ಸಮಾಂತರವಾಗಿದೆ. ಓಕೆ, ಅಂದರೆ ಏನಂತ ಬರೀಬೋದು ನೀವು ಇಲ್ಲಿ? ಛೇದಕ ರೇಖೆ ಯಾವುದು ಇಲ್ಲಿ? ಎಂ ಎನ್, ಎಂ ಎನ್ ಇದು ಛೇದಕ ರೇಖೆ, ಛೇದಕ ರೇಖೆ. ಓಕೆ, ಆಮೇಲೆ ಪಿ ಕ್ಯೂ ಸ್ಪರ್ಶ ರೇಖೆ, ಸ್ಪರ್ಶಕ ರೇಖೆ, ಸ್ಪರ್ಶ ರೇಖೆ ಅಂತಲೂ ಹೇಳ್ಬೋದು. ಎಕ್ಸ್ ವೈ ಇದು ದತ್ತ ರೇಖೆ, ಕೊಟ್ಟಿರುವಂಥ ರೇಖೆ ಅಥವಾ ದತ್ತ ರೇಖೆ. ಓಕೆ, ಇವು ಮೂರು ಒಂದಕ್ಕೊಂದು ಪರಸ್ಪರ ಸಮಾಂತರ ಆಗ್ಯಾವ. ಅಂದರೆ ಎಕ್ಸ್ ವೈ ಸಮಾಂತರ ಪಿ ಕ್ಯೂ ಸಮಾಂತರ ಎಂ ಎನ್. ಓಕೆ, ಗೊತ್ತಾಯ್ತು? ಅರ್ಥ ಆಯ್ತಾ? ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ವೃತ್ತಕ್ಕೆ ಸಂಬಂಧಪಟ್ಟಿರುವಂಥ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಿರುವಂಥ ಕಲಿಕಾಂಶ ನೋಡಿ, ವೃತ್ತಕ್ಕೆ ಸಂಬಂಧಪಟ್ಟಿರುವಂಥ ಮೂಲ ಅಂಶಗಳು. ವೃತ್ತ ಅಂದ್ರೇನು, ಪರಿಧಿ ಅಂದ್ರೇನು, ತ್ರಿಜ್ಯ ಅಂತಂದ್ರೇನು, ವ್ಯಾಸ ಅಂದ್ರೇನು, ಜ ಅಂತದಕ್ಕಂತೀವಿ. ಆಮೇಲೆ ಏನಂತಂದ್ರೆ ವೃತ್ತಖಂಡ, ಕಂಸ, ತ್ರಿಜ್ಯಾಂತರ ಖಂಡ, ಹೀಗೆ ವೃತ್ತಕ್ಕೆ ಸಂಬಂಧಪಟ್ಟಿರುವಂಥ ಮಾಹಿತಿ ತಿಳ್ಕೊಂಡಿವಿ. ಅದೇ ರೀತಿಯಲ್ಲಿ ವೃತ್ತ ಮತ್ತು ರೇಖೆಗೆ ಅವು ಎರಡೂ ಇದ್ದಾಗ ಉದ್ಭವಿಸುವಂಥ ಕೆಲವು ಸನ್ನಿವೇಶಗಳ ಬಗ್ಗೆನೂ ಮಾಹಿತಿ ತಿಳ್ಕೊಂಡಿವಿ. ಯಾವ್ಯಾವು? ಅದರಲ್ಲಿ ಒಂದು ವೃತ್ತಕ್ಕೆ ಮತ್ತು ರೇಖೆಗೆ ಸಂಬಂಧಪಟ್ಟಿರುವಂಥವು ಬೇರೆ ಬೇರೆ ಇದ್ದು ಅಂದರೆ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಒಂದೇ ಬಿಂದುವಿನಲ್ಲಿ ಅಂದರೆ ವೃತ್ತಕ್ಕೆ ಒಂದೇ ಬಿಂದುವಿನಲ್ಲಿ ಒಂದು ರೇಖೆ ಟಚ್ ಆಗಿತ್ತು ಅಂತಂದ್ರೆ, ಸ್ಪರ್ಶಿಸ್ತಂದ್ರೆ ಅದಕ್ಕೆ ಸ್ಪರ್ಶಕ ರೇಖೆ ಅಂತಂತೀವಿ. ಆ ಬಿಂದುವಿಗೆ ಏನಂತೀವಿ? ಸ್ಪರ್ಶಿಸಿರುವಂಥ ಬಿಂದುವಿಗೆ ಸ್ಪರ್ಶಕ ಬಿಂದು ಅಂತ ಹೇಳ್ತೀವಿ, ಹೌದಲ್ಲ? ಜೊತೆಗೆ ಛೇದಕ ಅಂದರೆ ಏನಂತಂದೀವಿ? ವೃತ್ತದ ಮೇಲೆ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಅಂತ ಹೇಳಿದ್ದೀವಿ, ಹೌದಲ್ಲ? ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ, ವೃತ್ತದ ಮೇಲೆ ಒಂದು ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕ್ಕೆ ಎಳಿಬಹುದು ಬಗ್ಗೆ ಅದನ್ನು ಆನ್ಸರ್ ಮಾಡಿದ್ದೀವಿ. ಹೀಗೆ ಅದಕ್ಕೆ ಸಂಬಂಧಪಟ್ಟಿರುವಂಥ ವೃತ್ತದ ಸ್ಪರ್ಶ ಬಿಂದು, ಸ್ಪರ್ಶಕ ಮತ್ತು ಇದಕ್ಕೆ ಕೇಂದ್ರದಿಂದ ಸ್ಪರ್ಶಕ್ಕೆ ಎಳೆದ ತ್ರಿಜ್ಯಕ್ಕಿರುವಂಥ ಸಂಬಂಧ ಏನೋ ಅದರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೀವಿ. ಒಂದು ಪ್ರಮೇಯವನ್ನು ಪ್ರೂವ್ ಮಾಡಿದ್ದೀವಿ. ಓಕೆ, ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪ್ರಮೇಯ ರಚನೆ ಮಾಡೋಣ, ಪ್ರಮೇಯ ಸಾಧನೆ ಮಾಡೋಣ. ಕೊಟ್ಟಿರುವಂಥ ಒಂದು ಪ್ರಮೇಯ ಇದೆ, ಆ ಪ್ರಮೇಯ ಹೇಗೆ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಜೊತೆಗೆ ಅಭ್ಯಾಸ 4.2 ಪರಿಹಾರವನ್ನು ಮಾಡೋಣ. ಓಕೆ.